ವಿಸಿಡಿ ನಂಬರ್ 1217 ಸತ್ನಾ ಮಧ್ಯಪ್ರದೇಶ. ಮುರಳಿ ತಾರೀಖ್ 11/9/1968. ನುಡಿಸಿರುವಂಥ ತಾರೀಖ್ 10/12/2009. ओम शांति। वाणी चल रही थी 11:68 का प्रातः क्लास। दूसरे पेज के मध्य में बात चल रही थी। ಎರಡನೇ ಪೇಜಿನ ಮಧ್ಯದಲ್ಲಿ ಮಾತು ನಡೀತಾ ಇತ್ತು. ब्राह्मण लोग जब भोजन पान करते हैं ಬ್ರಾಹ್ಮಣರು ಯಾವಾಗ ಊಟವನ್ನ ಮಾಡ್ತಾರೆ तो ये मंत्र जपते हैं ब्रह्मा भोजन का। ಆವಾಗ ಅವ್ರು ಈ ಮಂತ್ರವನ್ನ ಜಾಪ ಮಾಡ್ತಾರೆ ಬ್ರಹ್ಮ ಭೋಜನದ್ದು. और सन्यासी लोग तो ब्रह्मा को याद करते ही होंगे। ಮತ್ತೆ ಸನ್ಯಾಸಿಗಳಂತೂ ಬ್ರಹ್ಮನ ನೆನ್ಪು ಮಾಡೇ ಮಾಡ್ತಾರೆ. वो चाहे बेहद के सन्यासी हो चाहे हद के सन्यासी हो। ಅವರು ಭಲೆ ಬೇಹದ್ದಿನ ಸನ್ಯಾಸಿಗಳಾಗಿರ್ಲಿ ಅಥವಾ ಹದ್ದಿನ ಸನ್ಯಾಸಿಗಳೇ ಆಗಿರ್ಲಿ. और उनका तो ज्ञान ही उल्टा है। ಮತ್ತೆ ಅವ್ರದಂತೂ ಜ್ಞಾನನೇ ಉಲ್ಟಾ ಆಗಿದೆ. बाप तुमको इन गुरुओं की जंजीरों से छुड़ाते हैं। ತಂದೆ ನಿಮಗೆ ಗುರುಗಳ ಸರ್ಪಣೆಯಿಂದ ಬಿಡುಗಡೆ ಮಾಡ್ತಾರೆ. जो उल्टा ज्ञान देते हैं। ಯಾರು ಉಲ್ಟಾ ಜ್ಞಾನವನ್ನ ಕೊಡ್ತಾರೆ वो सन्यासी है ही निवृत्ति मार्ग वाले। ಆ ಸನ್ಯಾಸಿಗಳಂತೂ ಆಗಿದ್ದಾರೆ ನಿವೃತ್ತಿ ಮಾರ್ಗದವರು. चाहे हद की दुनिया के हद के सन्यासी हो ಅವರು ಭಲೆ ಹದ್ದಿನ ಪ್ರಪಂಚದ ಹದ್ದಿನ ಸನ್ಯಾಸಿಗಳೇ ಆಗಿರ್ಲಿ या ब्राह्मणों की दुनिया के वो सन्यासी हो ಅಥವಾ ಬ್ರಾಹ್ಮಣರ ಪ್ರಪಂಚದ ಆ ಸನ್ಯಾಸಿಗಳೇ ಆಗಿರ್ಲಿ. जो ब्रह्मा को याद करते हैं ಯಾರು ಬ್ರಹ್ಮನ ನೆನ್ಪು ಮಾಡ್ತಾರೆ वो निवृत्ति मार्ग वाले हैं। ಅವರೆಲ್ಲ ನಿವೃತ್ತಿ ಮಾರ್ಗದವರಾಗಿದ್ದಾರೆ. प्रवृत्ति को मानने वाले नहीं हैं। ಅವರು ಪ್ರವೃತ್ತಿಗೆ ಮಾನ್ಯತೆ ಕೊಡುವಂತವರಲ್ಲ. उनका तो धर्म ही अलग है। ಅವ್ರದಂತೂ ಧರ್ಮನೇ ಬೇರೆ ಆಗಿದೆ. इसलिए कहेंगे कि वो हद के सन्यासी हैं। ಅದಕ್ಕೋಸ್ಕರ ಹೇಳಲಾಗುತ್ತೆ ಅವರಂತೂ ಹದ್ದಿನ ಸನ್ಯಾಸಿಗಳಾಗಿದ್ದಾರೆ. कहते हैं कि हमने घर बार छोड़ा है मिल्कियत छोड़ी है। ಹೇಳ್ತಾರೆ ನಾವಂತೂ ಮನೆ ಮಠ ಬಿಟ್ಟಿದ್ದೀವಿ, ಏನೇ ಪ್ರಾಪರ್ಟಿ ಇದೆ ಅದೆಲ್ಲ ಬಿಟ್ಬಿಟ್ಟಿದ್ದೀವಿ, सब कुछ छोड़ा है। ಏನೇ ಇದೆ ಅದನ್ನೆಲ್ಲ ನಾವು ಬಿಟ್ಬಿಟ್ಟಿದ್ದೀವಿ. फिर भी देखो अंदर शहरों में घुस पड़े हैं। ಆದರೂ ಮತ್ತೆ ನೋಡಿ ಪಟ್ಟಣಗಳೆಲ್ಲ ಒಳಗಡೆ ನುಗ್ಬಿಟ್ಟಿದ್ದಾರೆ. और बड़े बड़े महल माड़ियाँ अटारियाँ मठपंथ आदि बनाते रहते हैं। ಮತ್ತೆ ದೊಡ್ಡ ದೊಡ್ಡ ಮನೆಗಳನ್ನ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳನ್ನ ಮತ್ತೆ ಮಠಪಂಥಗಳನ್ನ ಎಲ್ಲ ಮಾಡ್ತಾ ಇರ್ತಾರೆ. अभी तुम्हारा तो है बेहद का सन्यास। ಇವಾಗ ನಿಮ್ದಂತೂ ಆಗಿದೆ ಬೇಹದ್ದಿನ ಸನ್ಯಾಸ. इस बेहद के सन्यास में तुम इस सारी पुरानी दुनिया को भूल जाते हो। ಇವಾಗ ಈ ಬೇಹದ್ದಿನ ಸನ್ಯಾಸದಲ್ಲಿ ನೀವು ಈ ಪೂರ್ತಿ ಹಳೆ ಪ್ರಪಂಚವನ್ನೇ ಮರ್ತು ಬಿಡ್ತೀರಾ. क्योंकि तुमको फिर जाना है नई दुनिया में। ಯಾಕೆಂದ್ರೆ ನಿಮ್ಗೆ ಮತ್ತೆ ಹೋಗ್ಬೇಕಾಗಿದೆ ಹೊಸ ಪ್ರಪಂಚದಲ್ಲಿ. गृहस्थ में रहते हुए बुद्धि में ये है ಗೃಹಸ್ಥದಲ್ಲಿ ಇರ್ತಾ ಇದ್ರೇನು ಸಹ ಬುದ್ಧಿಯಲ್ಲಿ ಮಾತಿದೆ कि अभी हमको जाना है सुखधाम व शांति धाम। ಇವಾಗ ನಮ್ಗೆ ಹೋಗ್ಬೇಕಾಗಿದೆ ಸುಖಧಾಮ ಮತ್ತೆ ಶಾಂತಿಧಾಮಕ್ಕೆ. इस दुखधाम की दुनिया को बुद्धि से छोड़ देते हो। ಈ ದುಃಖಧಾಮದ ಪ್ರಪಂಚವನ್ನ ಬುದ್ಧಿಯಿಂದ ನೀವು ಬಿಟ್ಬಿಡ್ತೀರಾ. जानते हो कि शांति धाम को भी याद करना पड़े। ತಿಳ್ಕೊಂತೀರಾ ಶಾಂತಿಧಾಮವನ್ನು ಸಹ ನೆನ್ಪು ಮಾಡಬೇಕಾಗಿದೆ. बाप को याद करते हो ತಂದೆಯನ್ನ ನೆನ್ಪು ಮಾಡ್ತೀರಾ.
सुखधाम को याद करते हो, ಸುಖಧಾಮವನ್ನು ನೆನ್ಪು ಮಾಡ್ತೀರಾ, शांति धाम को याद करते हो। ಶಾಂತಿಧಾಮವನ್ನು ನೆನ್ಪು ಮಾಡ್ತೀರಾ. ये हमारा बहुत जन्मों के अंत का जन्म है। ಇದು ನಮ್ಮ ತುಂಬ ಜನ್ಮಗಳ ಅಂತಿಮ ಜನ್ಮ ಆಗಿದೆ. जानते हो कि 84 जन्म पूरे किए। ತಿಳ್ಕೊಂತೀರಾ 84 ಜನ್ಮಗಳನ್ನು ಪೂರ್ತಿ ಮಾಡಿದ್ದೀವಿ. इन 84 जन्मों के बारे में बाप बैठ समझाते हैं ಈ 84 ಜನ್ಮಗಳ ಬಗ್ಗೆ ತಂದೆ ಕೂತ್ಕೊಂಡು ತಿಳಿಸ್ತಾರೆ. कि तुमने सूर्यवंशी में इतने जन्म लिए, चंद्रवंशी में इतने लिए। ನೀವು ಸೂರ್ಯವಂಶದಲ್ಲಿ ಇಷ್ಟು ಜನ್ಮ ತಗೊಂಡಿದ್ದೀರಾ, ಚಂದ್ರವಂಶದಲ್ಲಿ ಇಷ್ಟು ಜನ್ಮ ತಗೊಂಡಿದ್ದೀರಾ. वो लोग कह देते हैं आत्मा सो परमात्मा। ಆ ಜನಗಳಂತೂ ಹೇಳ್ಬಿಡ್ತಾರೆ ಆತ್ಮ ಸೋ ಪರಮಾತ್ಮ ಅಂತ. अब आत्माएं अनेक जन्म लेती है ಇವಾಗ ಆತ್ಮಗಳು ಅನೇಕ ಜನ್ಮವನ್ನು ತಗೊಂತಾರ, या परमात्मा अनेक जन्म लेता है। ಅಥವಾ ಪರಮಾತ್ಮ ಅನೇಕ ಜನ್ಮಗಳನ್ನು ತಗೊಂತಾರ. फिर कह देते हैं परमात्मा सो आत्मा। ಮತ್ತೆ ಹೇಳ್ಬಿಡ್ತಾರೆ ಪರಮಾತ್ಮ ಸೋ ಆತ್ಮ. बताते हैं कि आत्मा को कोई लेप छेप नहीं लगता। ಹೇಳ್ತಾರೆ ಆತ್ಮನ್ಗೆ ಯಾವುದೇ ಪ್ರಕಾರದ ಲೇಪ್ಶೇಪ್ ಅಂಟ್ಕೊಳ್ಳೋದಿಲ್ಲ, क्योंकि आत्मा ही परमात्मा है। ಏಕೆಂದ್ರೆ ಆತ್ಮನೇ ಪರಮಾತ್ಮ ಆಗಿದೆ. अब यदि आत्मा को कोई लेप छेप नहीं लगता ಒಂದ್ ವೇಳೆ ಇವಾಗ ಆತ್ಮನ್ಗೆ ಯಾವುದೇ ಲೇಪನೆ ಕ್ಷೇಪನೆ ಅಂಟ್ಕೊಳ್ಳೋದಿಲ್ಲ ಅಂದ್ರೆ तो क्या शरीर को लेप छेप लगता है? ಮತ್ತೆ ಶರೀರದ ಮೇಲೆ ಅಂಟ್ಕೊಳ್ಳುತ್ತಾ? शरीर तो जड़ है। ಶರೀರ ಅಂತೂ ಜಡ ಆಗಿದೆ. 5 तत्वों का पुतला है। 5 ತತ್ವಗಳ ಗೊಂಬೆ ಆಗಿದೆ. उसको लेप छेप कैसे लगेगा, प्रभाव कैसे पड़ेगा? ಮತ್ತೆ ಅದ್ರ ಮೇಲೆ ಲೇಪನೆ ಕ್ಷೇಪನೆ ಯಾವ ತರ ಅಂಟ್ಕೊಳ್ಳುತ್ತೆ, ಅದ್ರ ಪ್ರಭಾವ ಯಾವ ತರ ಬೀಳುತ್ತೆ? आत्मा संग के रंग में आती है। ಆತ್ಮ ಸಂಗಿನ ರಂಗ್ನಲ್ಲಿ ಬರುತ್ತೆ. संग के रंग में आती है तो रंग जाती है। ಯಾವಾಗ ಆತ್ಮ ಸಂಘದ ರಂಗ್ನಲ್ಲಿ ಬರುತ್ತೋ ಅವಾಗ ಆ ಬಣ್ಣದಲ್ಲಿ ಅಂಟ್ಕೊಂಡ್ಬಿಡುತ್ತೆ. 5 तत्व तो जड़ हैं, 5 ತತ್ವಗಳಂತೂ ಜಡ ಆಗಿದೆ. उन पर क्या असर पड़ेगा? ಮತ್ತೆ ಅದ್ರ ಮೇಲೆ ಏನ್ ಪ್ರಭಾವ ಬೀಳುತ್ತೆ? तो बाप कहते हैं ये उन्हों का उल्टा अर्थ है। ಮತ್ತೆ ತಂದೆ ಹೇಳ್ತಾರೆ ಇದು ಅವರ ಉಲ್ಟಾ ಅರ್ಥ ಆಗಿದೆ. बाबा अभी हम बच्चों को बैठकर समझाते हैं ಬಾಬಾ ಇವಾಗ ನಾವು ಮಕ್ಕಳಿಗೆ ಕುತ್ಕೊಂಡು ತಿಳಿಸ್ತಾರೆ कि सो अहम का अर्थ क्या है। ಸೋ ಅಹಂ ಅಂದ್ರೆ ಅದರ ಅರ್ಥ ಏನಾಗಿದೆ? वो तो कह देते हैं आत्मा सो परमात्मा। ಅವರಂತೂ ಹೇಳ್ಬಿಡ್ತಾರೆ ಆತ್ಮ ಸೋ ಪರಮಾತ್ಮ. वास्तव में सो अहम का अर्थ है कि जो देवताएं हम थे ವಾಸ್ತವದಲ್ಲಿ ಸೋ ಅಹಂ ಅಂದ್ರೆ ಅದರ ಅರ್ಥ ಏನಾಗಿದೆ? ನಾವೇನ್ ದೇವತೆಗಳಾಗಿದ್ವಿ, सो हम आत्मा भी मनुष्य बन पड़े हैं ಮತ್ತೆ ಅದೇ ನಾವು ಆತ್ಮಗಳು ಸಹ ಮನುಷ್ಯರಾಗ್ಬಿಟ್ಟಿದೀವಿ. और मनुष्य से भी नीचे गिर करके असुर बन पड़े। ಮತ್ತೆ ಮನುಷ್ಯರಿಗಿಂತನೂ ಕೆಳಗಡೆ ಬಿದ್ಬಿಟ್ಟು ಅಸುರರಾಗೋಗ್ಬಿಟ್ಟಿದೀವಿ. हम आत्मा परम पिता की संतान हैं। ನಾವು ಆತ್ಮಗಳು ಪರಂಪಿತನ ಮಕ್ಕಳಾಗಿದ್ದೀವಿ. पहले पहले हम स्वर्ग में आते हैं। ಮೊಟ್ಟ ಮೊದಲು ನಾವು ಸ್ವರ್ಗದಲ್ಲಿ ಬರ್ತೀವಿ. हम माने जो आत्मिक स्थिति में स्थित होने वाले बच्चे हैं, ನಾವು ಅಂದ್ರೆ ಯಾರು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗುವಂತ ಮಕ್ಕಳಾಗಿದ್ದಾರೆ, जो पहले पहले आत्मिक स्थिति की प्रैक्टिस कर लेते हैं, ಯಾರು ಮೊಟ್ಟ ಮೊದಲು ಆತ್ಮಿಕ ಸ್ಥಿತಿಯ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತಾರೆ, वो पहले पहले स्वर्ग में आते हैं। ಅವರು ಮೊಟ್ಟ ಮೊದಲು ಸ್ವರ್ಗದಲ್ಲಿ ಬರ್ತಾರೆ. आत्मिक स्थिति की प्रैक्टिस करने में जो पीछे रह जाते हैं, ಆತ್ಮಿಕ ಸ್ಥಿತಿಯ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಯಾರು ಹಿಂದೆ ಉಳ್ಕೊಂಡ್ಬಿಡ್ತಾರೆ, वो बाद के घटिया स्वर्ग में आते हैं। ಮತ್ತೆ ಆಮೇಲೆ ಬರುವಂತ ನಿಮ್ನ ಕೋಟಿಯ ಸ್ವರ್ಗದಲ್ಲಿ ಬರ್ತಾರೆ. स्वर्ग में भी 16 कला संपूर्ण और 8 कलाएं संपूर्ण भी होते हैं। ಸ್ವರ್ಗದಲ್ಲೂ ಸಹ 16 ಕಲಾ ಸಂಪೂರ್ಣರು ಮತ್ತೆ 8 ಕಲೆ ಸಂಪೂರ್ಣರು ಸಹ ಇರ್ತಾರೆ.
तो ऊंचते ऊंचे स्टेज को तुम धारण करते हो। ಮತ್ತೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಸ್ಟೇಜನ್ನು ನೀವು ಧಾರಣೆ ಮಾಡ್ಕೊತೀರಾ. तुम माने क्या? ನೀವು ಅಂದರೆ ಏನು? वो आत्माएं धारण नहीं करती, ಆ ಆತ್ಮಗಳು ಧಾರಣೆ ಮಾಡ್ಕೊಳ್ಳೋದಿಲ್ಲ. ये ब्रह्मा जैसी आत्माएं ऊंचते ऊंची स्टेज को धारण नहीं करती। ಈ ಬ್ರಹ್ಮಂತರ ಆತ್ಮಗಳು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಸ್ಟೇಜನ್ನು ಧಾರಣೆ ಮಾಡ್ಕೊಳ್ಳಲ್ಲ. ऊंचते ऊंचे तुम्हारी स्टेज बनती है। ಶ್ರೇಷ್ಠಕ್ಕಿಂತ ಶ್ರೇಷ್ಠವಾಗಿರುವಂಥ ಸ್ಟೇಜು ನಿಮ್ಮದೇ ಆಗಿರುತ್ತೆ. तुम चढ़ती कला के बनते हो ನೀವು ಮೇಲೇರುವಂಥ ಕಲೆ ಉಳ್ಳುವಂಥವ್ರು ಆಗ್ತೀರಾ. और सब आत्माएं चाहे सूर्यवंशी ಬೇರೆ ಎಲ್ಲ ಆತ್ಮಗಳು ಭಲೆ ಸೂರ್ಯವಂಶಿಗಳೇ ಆಗಿರಲಿ, मैं नीची कोटि की हूँ, ಅಂದರೆ ಸೂರ್ಯವಂಶದಲ್ಲಿ ಭಲೆ ನಿಮ್ನ ಕೋಟಿ ಉಳ್ಳವರೇ ಆಗಿರಲಿ, चाहे चंद्रवंशी हो, ಅಥವಾ ಚಂದ್ರವಂಶಿಗಳೇ ಆಗಿರಲಿ, इस्लाम वंशी हो, बौद्ध वंशी हो, कोई भी वंशी हो, ಇಸ್ಲಾಂ ವಂಶಿ ಆಗಿರಲಿ, ಬೌದ್ಧಿ ವಂಶಿ ಆಗಿರಲಿ, ಯಾವುದೇ ವಂಶಿಗಳಾಗಿರಲಿ, कन्वर्ट होने वाले हो ना कन्वर्ट होने वाले हो, ಕನ್ವರ್ಟ್ ಆಗುವಂಥವ್ರೇ ಆಗಿರಲಿ ಅಥವಾ ಕನ್ವರ್ಟ್ ಆಗದೇ ಇರುವಂಥವ್ರೇ ಆಗಿರಲಿ, जीवन मुक्ति तो एक जन्म की सबको मिलती है, ಒಂದು ಜನ್ಮದ ಜೀವನ್ ಮುಕ್ತಿ ಅಂತೂ ಎಲ್ಲರಿಗೂ ಸಿಗುತ್ತೆ. परंतु 100% आत्मिक स्थिति को तुम बच्चे प्राप्त करते हो। ಆದರೆ 100% ಆತ್ಮಿಕ ಸ್ಥಿತಿಯನ್ನು ನೀವು ಮಕ್ಕಳೇ ಧಾರಣೆ ಮಾಡ್ಕೊತೀರಾ. पहले पहले तुम स्वर्णिम संगम युगी स्वर्ग में आते हो। ಮೊಟ್ಟ ಮೊದಲು ಸ್ವರ್ಣಿಮ ಸಂಗಮ ಯುಗದ ಸ್ವರ್ಗದಲ್ಲಿ ನೀವೇ ಬರ್ತೀರಾ. जानते हो कि हम ही पहले पहले स्वर्गवासी देवी देवताएं थे। ತಿಳ್ಕೊಂತೀರಾ, ನಾವೇ ಮೊಟ್ಟ ಮೊದಲು ಸ್ವರ್ಗವಾಸಿ ದೇವತೆಗಳಾಗಿದ್ವಿ. फिर बाद में नीचे उतरते आए हैं। ಮತ್ತೆ ಆಮೇಲೆ ಕೆಳಗಡೆ ಇಳಿತಾ ಬಂದಿದ್ದೀರಾ. संग के रंग में आते हैं ಸಂಘ तो नीचे उतरते हैं। ಸಂಘದ ರಂಗ್ನಲ್ಲಿ ಬರ್ತೀರಾ, ಆವಾಗ ಕೆಳಗಡೆ ಇಳಿತೀರಾ. तो हम सो चंद्रवंशी, ಮತ್ತೆ ನಾವೇ ಚಂದ್ರವಂಶಿಗಳು, हम सो वैश्यवंशी, ನಾವೇ ವೈಶ್ಯವಂಶಿಗಳು, हम सो शूद्रवंशी बने। ಮತ್ತೆ ನಾವೇ ಶೂದ್ರವಂಶಿಗಳು ಆಗ್ತೀವಿ. जब 2500 वर्ष पूरा होता है ಯಾವಾಗ 2500 ವರ್ಷಗಳು ಪೂರ್ತಿ ಆಗುತ್ತೆ, तब हम वैश्यवंशी विकारी, ಆವಾಗ ನಾವು ವೈಶ್ಯವಂಶಿಗಳು ವಿಕಾರಿಗಳಾಗ್ತೀವಿ. शूद्रवंशी विकारी बन पड़ते हैं। ಅಂದರೆ ವೈಶ್ಯವಂಶಿ ಮತ್ತು ಶೂದ್ರವಂಶಿ ವಿಕಾರಿಗಳಾಗೋಗ್ತೀವಿ. अभी तुम कहेंगे कि अभी तो हम शूद्र से ब्राह्मण चोटी बनते हैं। ಇವಾಗಂತೂ ನೀವು ಹೇಳ್ತೀರಾ, ನಾವಂತೂ ಶೂದ್ರರಿಂದ ಬ್ರಾಹ್ಮಣ ವಂಶಿಗಳಾಗ್ತೀವಿ ಅಂತ. एक ही जन्म में तुम कितनी छलांग लगाते हो। ಒಂದೇ ಜನ್ಮದಲ್ಲಿ ನೀವು ಎಷ್ಟು ದೊಡ್ಡ ಹೈ ಜಂಪ್ ಮಾಡ್ತೀರಾ. यहाँ बैठे हैं जैसे कि 84 की बाईजोली खेलते हैं। ಇಲ್ಲಿ ಕುತ್ಕೊಂಡಿದ್ದೀರಾ, ಇಲ್ಲೇ ಕುತ್ಕೊಂಡ್ಬಿಟ್ಟು ನೀವು ಒಂದು ಪ್ರಕಾರದಲ್ಲಿ 84 ಜನ್ಮಗಳ ಬಾಯ್ಜೋಲಿ ಆಟ ಆಡ್ತೀರಾ. अभी अभी ऊंची स्टेज वाले चोटी के ब्राह्मण, ಇವಾಗ ನಾವು ಉನ್ನತವಾಗಿರುವಂಥ ಸ್ಟೇಜ್ನವರು ಜುಟ್ಟಿನ ಬ್ರಾಹ್ಮಣರಾಗ್ತೀವಿ. और अभी अभी शूद्र बन पड़ते हैं। ಮತ್ತೆ ಇವಾಗ ಶೂದ್ರರಾಗೋಗ್ತೀವಿ. माया तुमको शूद्र बनाई देती है। ಮಾಯಾ ನಿಮಗೆ ಶೂದ್ರರನ್ನಾಗಿ ಮಾಡಿಬಿಡುತ್ತೆ. तो ये तुमको बायजोली का भी ज्ञान है। ಮತ್ತೆ ಇದು ನಿಮಗೆ ಬಾಯ್ಜೋಲಿಯ ಜ್ಞಾನನೂ ಸಹ ಇದೆ. बायजोली खेलते हैं ना, ಬಾಯ್ಜೋಲಿ ಆಟ ಆಡ್ತಾರೆ ಅಲ್ವಾ. मंदिर आदि की परिक्रमा देते हैं। ಮಂದಿರಗಳಲ್ಲೆಲ್ಲ ಇತ್ಯಾದಿಗಳಲ್ಲಿ ಪರಿಕ್ರಮ ಮಾಡ್ತಾರೆ. तो कला मुंडी खाते हुए आगे बढ़ते जाते हैं। ಅವಾಗ ಅವ್ರೇನು ಮಾಡ್ತಾರೆ, ತಲೆ ಕೆಳಗಡೆ ಕಾಲ್ ಮೇಲೆ ಮಾಡಿ ಮಾಡಿ ತಿರುಗ್ತಾ ಹೋಗ್ತಾರೆ. कभी सर नीचे तो कभी पाँव ऊपर। ಒಂದೊಂದ್ಸತಿ ತಲೆ ಕೆಳಗಡೆ, ಒಂದೊಂದ್ಸತಿ ಕಾಲ್ ಮೇಲೆ, ಈ ಥರ ಆಗ್ತಾ ಹೋಗುತ್ತೆ. इसका अर्थ क्या हुआ? ಮತ್ತೆ ಇದ್ರ ಅರ್ಥ ಏನಾಯ್ತು? इसका अर्थ हुआ
कि अभी संगम युग में तुम नीचे ते नीची ಅಂದರೆ ಈ ಸಂಗಮ ಯುಗದಲ್ಲಿ ಇವಾಗ ನೀವು ನಿಮ್ನ ಕೋಟಿಗಿಂತನೂ ನಿಮ್ನ ಕೋಟಿಯವರು ಆಗ್ತೀರಾ और ऊंचे ते ऊंची स्टेज में जाते हो। ಮತ್ತೆ ಉನ್ನತಕ್ಕಿಂತ ಉನ್ನತವಾಗಿರೋ ಸ್ಟೇಜ್ನಲ್ಲೂ ನೀವು ಹೋಗ್ತೀರಾ। आगे तीर्थों पर जाते थे ಮೊದಲು ತೀರ್ಥಯಾತ್ರೆಗಳಲ್ಲಿ ಹೋಗ್ತಾ ಇದ್ರು, तो भी ऐसे बायजोली करते हुए निशान डालते जाते थे। ಅವಾಗೂ ಸಹ ಈ ಥರ ಬಾಯಿಜೋಲಿ ಆಟ ಆಡ್ತಾ ಆಡ್ತಾ ಗುರುತನ್ನ ಹಾಕ್ತಾ ಹಾಕ್ತಾ ಹೋಗ್ತಾ ಇದ್ರು। अभी तुम्हारा तो सच्चा तीर्थ है, ಇವಾಗ ನಿಮ್ದಂತೂ ಸತ್ಯವಾಗಿರುವಂತ ತೀರ್ಥ ಆಗಿದೆ, शांतिधाम और सुखधाम। ಶಾಂತಿಧಾಮ ಮತ್ತೆ ಸುಖಧಾಮ। तुम रूहानी पंडे हो, ನೀವು ರೂಹಾನಿ ಪಂಡ ಆಗಿದ್ದೀರಾ। तुम उन सन्यासियों की मिसल कोई देहधारियों को खींच खींच करके तीर्थ अथवा पहाड़ों पर नहीं ले जाते हो। ನೀವು ಆ ಸನ್ಯಾಸಿಗಳ ತರ ಯಾರನ್ನೇ ಆಗ್ಲಿ ಆ ತೀರ್ಥಯಾತ್ರೆಗಳಲ್ಲಿ ಬೆಟ್ಟಗಳ ಮೇಲೆ ಯಾರನ್ನೂ ಎಳೆದು ಎಳೆದು ಕರ್ಕೊಂಡು ಹೋಗಲ್ಲ। तुम तो आत्माओं की कशिश करते हो। ನೀವಂತೂ ಆತ್ಮಗಳನ್ನ ಎಳಿತೀರಾ। आत्मा की कशिश करने वाला ಆತ್ಮನ ಆಕರ್ಷಣೆಯನ್ನ ಮಾಡುವಂತವ್ರು रूहानी पंडा कहा जाता है। ಇವರಿಗೆ ರೂಹಾನಿ ಪಂಡ ಅಂತ ಹೇಳಲಾಗುತ್ತೆ। सभी को राज्य देते हो, ಎಲ್ಲರಿಗೂ ರಾಜ್ಯವನ್ನ ಕೊಡ್ತೀರಾ, कहते हो बाप को याद करो, ಹೇಳ್ತೀರಾ ತಂದೆಯನ್ನ ನೆನ್ಪು ಮಾಡಿ, तो तुम शांति धाम सुख धाम चले जावेंगे। ಅವಾಗ ಮತ್ತೆ ನೀವು ಸುಖಧಾಮ ಶಾಂತಿಧಾಮಕ್ಕೆ ಹೊರಟೋಗ್ಬಿಡ್ತೀರಾ। साधु संत आदि सभी शांति धाम जाने के लिए कितनी मेहनत करते हैं, ಸಾಧು ಸಂತರೆಲ್ಲ ಶಾಂತಿಧಾಮಕ್ಕೆ ಹೋಗ್ಲಿಕ್ಕೋಸ್ಕರ ಎಷ್ಟೊಂದು ಶ್ರಮ ಪಡ್ತಾರೆ, परंतु जाए तो कोई भी नहीं सकते हैं। ಆದ್ರೆ ಯಾರು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ। जब जावेंगे तो सारा उनका लाट इकट्ठा होकर के जावेगा। ಯಾವಾಗ ಹೋಗ್ತಾರೋ ಆವಾಗ ಅವ್ರದ್ದು ಎಷ್ಟೇ ಗುಂಪುಗಳಿದೆ ಎಷ್ಟೇ ಅವ್ರ ಫಾಲೋವರ್ಸ್ಗಳಿರ್ತಾರೆ ಎಲ್ಲರೂ ಒಟ್ಟಿಗೆ ಹೋಗ್ತಾರೆ। बाप ने समझाया है, ತಂದೆ ತಿಳಿಸಿದ್ದಾರೆ, सतयुग में तो तुम बहुत थोड़ी देवी देवताएं होते हो, ಸತ್ಯುಗದಲ್ಲಂತೂ ನೀವು ತುಂಬಾ ಸ್ವಲ್ಪ ಜನಗಳೇ ದೇವಿ ದೇವತೆಗಳಾಗಿರ್ತೀರಾ, फिर बाद में वृद्धि होती जाएगी। ಮತ್ತೆ ಆಮೇಲೆ ವೃದ್ಧಿ ಆಗ್ತಾ ಹೋಗುತ್ತೆ। जब सतयुग आदि होगा ಯಾವಾಗ ಸತ್ಯುಗದ ಆದಿ ಆಗಿರುತ್ತೆ तो तुम बहुत थोड़े देवताएं होंगे। ಆವಾಗ ನೀವು ತುಂಬಾ ಸ್ವಲ್ಪ ಜನಗಳು ದೇವಿ ದೇವತೆಗಳಾಗಿರ್ತೀರಾ। कितने होंगे? ಎಷ್ಟು ಜನ ಆಗಿರ್ತೀರಾ? एक ही पारिवारिक इकाई से स्वर्ग शुरू होगा। ಒಂದೇ ಪಾರಿವಾರಿಕ ಇಕಾಯಿ ಯಾರು ಇರ್ತಾರೆ ಅವರಿಂದಾನೇ ಸ್ವರ್ಗದ ಸ್ಥಾಪನೆ ಆಗುತ್ತೆ। अनेक परिवार नहीं होंगे, ಅಲ್ಲಿ ಅನೇಕ ಪರಿವಾರಗಳಿರಲ್ಲ, तो उसे एक पारिवारिक इकाई में कितने होंगे कम से कम? ಮತ್ತೆ ಆ ಒಂದು ಪಾರಿವಾರಿಕ ಇಕಾಯಿ ಏನಿದೆ ಅದರಲ್ಲಿ ಎಷ್ಟು ಜನ ಇರ್ತಾರೆ ಕಡಿಮೆಗಿಂತ ಕಡಿಮೆ? जो भी होंगे वो संपन्न स्टेज वाले 100% ऊंची स्टेज वाले होंगे, ಯಾರೇ ಇರ್ತಾರೆ ಅವರೆಲ್ಲ 100% ಸಂಪನ್ನ ಸ್ಟೇಜ್ ಉಳ್ಳುವಂತವ್ರಾಗಿರ್ತಾರ या नीची स्टेज वाले होंगे? ಅಥವಾ ನಿಮ್ನ ಕೋಟಿಯ ಸ್ಟೇಜ್ ಉಳ್ಳುವಂತವ್ರಾಗಿರ್ತಾರ? ऊंचे ते ऊंची स्टेज वाले होंगे। ಉನ್ನತಕ್ಕಿಂತ ಉನ್ನತವಾಗಿರುವಂತ ಸ್ಟೇಜ್ನವರಾಗಿರ್ತಾರೆ। बाप आते हैं ತಂದೆ ಯಾವಾಗ ಬರ್ತಾರೆ तो ऐसी आत्माओं के द्वारा स्वर्ग स्थापन करते हैं, ಮತ್ತೆ ಈ ತರ ಆತ್ಮಗಳ ಮುಖಾಂತರ ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾರೆ कराते हैं। ಅಥವಾ ಮಾಡಿಸ್ತಾರೆ। जो आत्माएं तीव्र पुरुषार्थी हों, ಯಾವ ಆತ್ಮಗಳು ತೀವ್ರ ಪುರುಷಾರ್ಥಿ ಆಗಿರ್ತಾರೆ ऐसी तीव्र पुरुषार्थी हों ಆ ತರ ತೀವ್ರ ಪುರುಷಾರ್ಥಿಗಳಾಗಿರ್ಲಿ, जो अंश मात्र भी धर्मराज की सजाएं नहीं खाती हैं। ಅವ್ರ ಅಂಶ ಮಾತ್ರನೂ ಸಹ ಧರ್ಮರಾಜನಿಂದ ಶಿಕ್ಷೆನ ಅನುಭವಿಸೋದಿಲ್ಲ। तो पहली पारिवारिक इकाई ಮತ್ತೆ ಮೊದಲನೇ ಪಾರಿವಾರಿಕ ಇಕಾಯಿ ಏನಿದೆ जिससे स्वर्ग की स्थापना की शुरुआत होती है, ಯಾರಿಂದ ಸ್ವರ್ಗದ ಸ್ಥಾಪನೆಯ ಆರಂಭ ಆಗುತ್ತೆ उसमें कितनी आत्माएं होंगी? ಅದರಲ್ಲಿ ಮತ್ತೆ ಎಷ್ಟು ಆತ್ಮಗಳಿರ್ತಾರೆ? 8 होंगे। 8 ಆತ್ಮಗಳಿರ್ತಾರೆ। इसलिए बोला कि बहुत थोड़े होते हैं, ಅದಕ್ಕೋಸ್ಕರ ಹೇಳಿದ್ರು ತುಂಬಾ ಸ್ವಲ್ಪ ಇರ್ತಾರೆ ಅಂತ। फिर बाद में वृद्धि होती जाएगी। ಮತ್ತೆ ಆಮೇಲೆ ಅದು ವೃದ್ಧಿ ಆಗ್ತಾ ಹೋಗುತ್ತೆ। तो बाप कहते हैं ಮತ್ತೆ ತಂದೆ ಹೇಳ್ತಾರೆ
कि तुम बच्चे स्वदर्शन चक्रधारी हो, ನೀವು ಮಕ್ಕಳು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ, जो पूरे 84 जन्म लेते हो। ಯಾರು ಪೂರ್ತಿ 84 ಜನ್ಮವನ್ನ ತಗೊಂತಾರೆ. वास्तव में देवताएं स्वदर्शन चक्रधारी नहीं है। ವಾಸ್ತವದಲ್ಲಿ ದೇವತೆಗಳು ಸ್ವದರ್ಶನ ಚಕ್ರಧಾರಿಗಳಾಗಿಲ್ಲ. क्यों? क्योंकि वो तो 84 जन्मों को ಯಾಕೆ? ಯಾಕೆಂದ್ರೆ ಅವರಂತೂ 84 ಜನ್ಮಗಳನ್ನ जानते ही नहीं है। ತಿಳ್ಕೊಳೋದೇ ಇಲ್ಲ. तुमको अभी 84 जन्मों की उतरती कला और चढ़ती कला का ज्ञान है। ನಿಮ್ಗೆ ಇವಾಗ 84 ಜನ್ಮಗಳ ಇಳಿಯುವಂತ ಕಲೆ ಮತ್ತೆ ಏರುವಂತ ಕಲೆಯ ಜ್ಞಾನ ಇವಾಗ ನಿಮ್ಗಿದೆ. परंतु इस समय तुम्हारी माया के साथ युद्ध चल रही है। ಆದ್ರೆ ಇವಾಗ ನಿಮ್ದು ಮಾಯೆಯ ಜೊತೆ ಯುದ್ಧ ನಡೀತಾ ಇದೆ. वो दुनियावी लड़ाई होती है, ಆ ಪ್ರಪಂಚದಲ್ಲೂ ಸಹ ಯುದ್ಧಗಳಾಗುತ್ತೆ. युद्ध होते हैं। उस लड़ाई में भी जिसको जोरदार समझते हैं, ಆ ಯುದ್ಧಗಳಲ್ಲೂ ಸಹ ಯಾರನ್ನ ತುಂಬಾ ಪವರ್ಫುಲ್ ಆಗಿದ್ದಾರೆ, ತೀಕ್ಷ್ಣರಾಗಿದ್ದಾರೆ ಅಂತ ನಾವು ಯಾರನ್ನ ತಿಳ್ಕೊಂತೀವಿ, तो उन जोरदार राजाओं के पास जाकर के शरण लेते हैं। ಮತ್ತೆ ಆ ಪವರ್ಫುಲ್ ಆಗಿರುವಂತ ರಾಜರ ಹತ್ರ ಹೋಗ್ಬಿಟ್ಟು ಶರಣ್ ತಗೊಂತಾರೆ. अभी तुम किसकी शरण लेते हो? ಮತ್ತೆ ಇವಾಗ ನೀವು ಯಾರ ಶರಣನ್ನ ತಗೊಂತೀರಾ? हैं? तुम माया से युद्ध करने के लिए ನೀವು ಈ ಮಾಯೆಯ ಜೊತೆ ಯುದ್ಧವನ್ನ ಮಾಡ್ಲಿಕ್ಕೋಸ್ಕರ किसकी शरण लेते हो? ಯಾರ ಶರಣನ್ನ ತಗೊಂತೀರಾ? हैं? शिव की शरण लेते हो? ಶಿವನ ಶರಣನ್ನ ತಗೊಂತೀರಾ? हैं? शिव बाबा की शरण लेते हो? ಶಿವಬಾಬಾರವರ ಶರಣ ತಗೊಂತೀರಾ? शिव बाबा की शरण लेते हो तो शिव बाबा क्या युद्ध करता है? ಶಿವಬಾಬಾರವರ ಶರಣನ್ನ ತಗೊಂತೀರಾ ಅಂದ್ರೆ ಮತ್ತೆ ಶಿವಬಾಬಾ ಏನ್ ಯುದ್ಧವನ್ನ ಮಾಡ್ತಾರ? हैं? वहाँ तो उस राजा की शरण लेते हैं जो बड़ा जोरदार होता है, ಅಲ್ಲಂತೂ ಆ ರಾಜರ ಶರಣನ್ನ ತಗೊಂತಾರೆ ಯಾರು ತುಂಬಾ ಪವರ್ಫುಲ್ ಆಗಿರ್ತಾರೆ युद्ध करने में। ಯುದ್ಧವನ್ನ ಮಾಡೋದ್ರಲ್ಲಿ. उसकी रूहानी मिलिट्री, यहाँ जैसी तुम्हारी रूहानी मिलिट्री बहुत तीखी है, ಅಲ್ಲಿ ಅವ್ರದ್ದು ರುಹಾನಿ ಮಿಲಿಟ್ರಿ ತುಂಬಾ ತೀಕ್ಷ್ಣವಾಗಿರುತ್ತೆ. ಯಾವ ತರ ಇವಾಗ ಇಲ್ಲಿ ನಿಮ್ಮ ರುಹಾನಿ ಮಿಲಿಟ್ರಿ ತುಂಬಾ ಪವರ್ಫುಲ್ ಆಗಿದೆ, ತೀಕ್ಷ್ಣವಾಗಿದೆ, तो उनकी मिलिट्री बहुत तीखी होती है। ಅದೇ ತರ ಅವ್ರ ಮಿಲಿಟ್ರಿನೂ ಸಹ ತುಂಬಾ ತೀಕ್ಷ್ಣವಾಗಿರುತ್ತೆ. एक एक रजपूताना का सिपाही सैकड़ों को मार गिराता है। ರಾಜ್ಪುತಾನೆಯಲ್ಲಿರುವಂತ ಒಬ್ಬೊಬ್ಬ ಸಿಪಾಯಿನೂ ಸಹ 100 ಸೈನಿಕರನ್ನ ಸಾಯಿಸ್ಬಿಡ್ತಾರೆ. शिवाजी थे, ಇವಾಗ ಶಿವಾಜಿ ಇದ್ರು, छोटी सी सेना थी, ಅವ್ರದಂತೂ ತುಂಬಾ ಚಿಕ್ಕದಾಗಿರುವಂತ ಸೈನ್ಯ ಆಗಿತ್ತು, हजारों की तादाद में। और औरंगजेब की सेना ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಅವ್ರ ಸೈನ್ಯಗಳಿತ್ತು ಅಷ್ಟೇ. ಆದ್ರೆ ಔರಂಗಜೇಬನ ಸೈನ್ಯ लाखों की तादाद में थी। ಲಕ್ಷದಷ್ಟು ಸಂಖ್ಯೆಯಲ್ಲಿತ್ತು. फिर शिवाजी ने क्या किया? ಮತ್ತೆ ಶಿವಾಜಿ ಏನ್ ಮಾಡಿದ್ರು? औरंगजेब के दांत खट्टे कर दिए, नाकों चने चबा दिए। ಔರಂಗಜೇಬನ್ನ ಸೋಲಿಸ್ಬಿಟ್ರು, ತಮ್ಮ ಕಾಲಿನ ಕೆಳಗಡೆ ಉಜ್ಬಿಟ್ರು ಅವ್ರನ್ನ. तो ऐसी तुम्हारी रूहानी ताकत है ಮತ್ತೆ ಆ ತರ ನಿಮ್ದು ರುಹಾನಿ ಶಕ್ತಿ ಆಗಿದೆ कि जन्म जन्मांतर के लिए ಅಂದ್ರೆ ಜನ್ಮ ಜನ್ಮಾಂತರಕ್ಕೋಸ್ಕರ वो ताकत काम करती रहती है। ಆ ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ. ऐसे नहीं कि सतयुग में ही तुम्हारी रूहानी ताकत बढ़ेगी, ಆ ತರ ಅಲ್ಲ ಸತ್ಯುಗದಲ್ಲೇ ನಿಮ್ದು ರುಹಾನಿ ಶಕ್ತಿ ಹೆಚ್ಚಾಗುತ್ತೆ ಅಂತ. वहाँ तो युद्ध करने की बात ही नहीं। ಅಲ್ಲಂತೂ ಯುದ್ಧ ಮಾಡುವಂತ ಮಾತೇ ಇಲ್ಲ. त्रेता में, द्वापर में, कलयुग के अंत में शिवाजी हुए, ತ್ರೇತಾದಲ್ಲಿ, ದ್ವಾಪರದಲ್ಲಿ ಅಥವಾ ಕಲಿಯುಗದ ಅಂತ್ಯದಲ್ಲಿ ಶಿವಾಜಿ ಯಾವಾಗ ಆಗಿದ್ರು? तो भी देखो आत्मा में कितनी पावर थी। ಆದ್ರೂ ನೋಡಿ ಆತ್ಮನಲ್ಲಿ ಎಷ್ಟೊಂದು ಪವರ್ ಇತ್ತು. तो बाप कहते हैं अभी तुम स्त्री पुरुष दोनों मिलकर के कहते हो, ಅದಕ್ಕೋಸ್ಕರ ತಂದೆ ಹೇಳ್ತಾರೆ ಇವಾಗ ನೀವು ಸ್ತ್ರೀ ಪುರುಷರು ಇಬ್ರು ಸೇರ್ಬಿಟ್ಟು ಹೇಳ್ತೀರಾ शरण परी में तेरे, ಶರಣ್ ಪರಿ ಮೇ ತೇರಿ ಅಂದ್ರೆ ನಾವು ನಿಮ್ಮ ಶರಣ್ನಲ್ಲಿ ಬಂದಿದೀವಿ ಅಂತ. हे बाबा इस माया के युद्ध में हम
दोनों मिलकर के आपकी शरण में आए हैं। ಅಂದರೆ ಹೇ ಬಾಬಾ, ಈ ಮಾಯೆಯ ಯುದ್ಧದಲ್ಲಿ ನಾವಿಬ್ರು ಸೇರ್ಬಿಟ್ಟು ನಿಮ್ಮ ಶರಣ್ನಲ್ಲಿ ಬಂದಿದ್ದೀವಿ ಅಂತ. 1168 की वाणी का तीसरा पेज। कहते हो मेरा तो एक शिव बाबा, ಹೇಳ್ತೀರಾ ನನ್ಗಂತೂ ಒಬ್ಬರೇ ಶಿವಬಾಬಾ ಆಗಿದ್ದಾರೆ, दूसरा न कोई। ಅಂದ್ರೆ ಒಬ್ಬ ಶಿವಬಾಬಾ ಬೇರೆ ಯಾರೂ ಇಲ್ಲ. सभी आत्माओं का बाप एक है ना। ಎಲ್ಲ ಆತ್ಮಗಳ ತಂದೆ ಒಬ್ಬರೇ ಆಗಿದ್ದಾರೆ ಅಲ್ವಾ. तो तुम इस एक बाप के बच्चे हो। ಮತ್ತೆ ನೀವು ಈ ಒಬ್ಬ ತಂದೆ ಮಕ್ಕಳಾಗಿದ್ದೀರಾ. साधु संत तो एक नहीं है, ಸಾಧು ಸಂತರಂತೂ ಒಬ್ಬರಾಗಿಲ್ಲ. क्योंकि वो तो भगवान को सर्वव्यापी समझते हैं। ಯಾಕೆಂದ್ರೆ ಅವರಂತೂ ಭಗವಂತನ ಸರ್ವವ್ಯಾಪಿ ಅಂತ ತಿಳ್ಕೊಂತಾರೆ. अलग अलग गुरु बनाए लेते हैं, ಬೇರೆ ಬೇರೆ ಗುರುಗಳನ್ನ ಮಾಡ್ಕೊಂಡ್ಬಿಡ್ತಾರೆ. अपने गुरु को ही सदगुरु कहने लग पड़ते हैं। ಅವರು ತಮ್ಮ ಗುರುನ್ನೇ ಸದ್ಗುರು ಅಂತ ಹೇಳಲಿಕ್ಕೆ ಆರಂಭ ಮಾಡ್ತಾರೆ. तुम्हारा तो एक ही सदगुरु सच्चा शिव भगवान है। ನಿಮ್ಗಂತೂ ಒಬ್ಬರೇ ಸದ್ಗುರು ಶಿವ ತಂದೆ ಆಗಿದ್ದಾರೆ. वो तो घर से रूठ जाते हैं तो भगवान बन करके बैठ जाते हैं। ಅವರಂತೂ ಮನೆಯಿಂದ ರುಷ್ಟರಾಗ್ಬಿಡ್ತಾರೆ, ಅವಾಗ ಭಗವಂತ ಕುತ್ಕೊಂಡ್ಬಿಡ್ತಾರೆ. फिर कितने भगवानों के पास धक्का खाते रहते हैं। ಮತ್ತೆ ಎಷ್ಟು ಭಗವಂತರ ಹತ್ರ ಹೋಗ್ಬಿಟ್ಟು ಪೆಟ್ಟನ್ನ ತಿಂತಾ ಇರ್ತಾರೆ. कोई कोई तो मुसलमान को भी जाकर के गुरु कर लेते हैं। ಕೆಲವರಂತೂ ಮುಸಲ್ಮಾನರನ್ನು ಹೋಗ್ಬಿಟ್ಟು ಗುರು ಮಾಡ್ಕೊಂಡ್ಬಿಡ್ತಾರೆ. अब वो क्या सिखलावेंगे? ಇವಾಗ ಮತ್ತೆ ಅವ್ರೇನ್ ಕಲಿಸ್ತಾರೆ? हैं? वो यही सिखलावेंगे। ಅವರಂತೂ ಇದನ್ನೇ ಕಲಿಸ್ಕೊಡ್ತಾರೆ. क्या बोलते हैं रोज? ಅವರು ಪ್ರತಿದಿನ ಏನಂತ ಹೇಳ್ತಾರೆ? अल्लाह हूँ अकबर हूँ। ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರೆ. यही बोलेंगे ना। ಇದನ್ನೇ ಹೇಳ್ತಾರೆ ಅಲ್ವಾ. बड़े बड़े साहूकार, बड़े बड़े करोड़पति, ದೊಡ್ಡ ದೊಡ್ಡ ಶ್ರೀಮಂತರು, ಸಾಹುಕಾರರು, ದೊಡ್ಡ ದೊಡ್ಡ ಕರೋಡ್ಪತಿಗಳು, ಕೋಟ್ಯಾಧೀಶ್ವರರು उनके जाकर के शिष्य बनते हैं। ಹೋಗ್ಬಿಟ್ಟು ಅವ್ರ ಶಿಷ್ಯರಾಗ್ತಾರೆ. ये कौन सी दुनिया की बात बताई ಮತ್ತೆ ಇದು ಯಾವ ಪ್ರಪಂಚದ ಮಾತನ್ನ ಹೇಳಿದ್ರು? है? बाहर की दुनिया की बात बताई। ಇದಂತೂ ಹೊರಗಡೆ ಪ್ರಪಂಚದ ಮಾತನ್ನ ಹೇಳಿದ್ರು. ब्राह्मणों की दुनिया में तो इसकी शूटिंग नहीं होती है। ಬ್ರಾಹ್ಮಣರ ಪ್ರಪಂಚದಲ್ಲಂತೂ ಇದರ ಶೂಟಿಂಗ್ ಆಗೋದಿಲ್ಲ. है? होती है या नहीं होती है? ಕೇಳ್ತಾ ಇದಾರೆ ಬಾಬಾ, ಆಗುತ್ತೋ ಇಲ್ವೋ? कैसे? ಯಾವ ರೀತಿ ಆಗುತ್ತೆ? अरे ब्राह्मणों की दुनिया में भी कोई ऐसे गुरु हुए हैं ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಬ್ರಾಹ್ಮಣರ ಪ್ರಪಂಚದಲ್ಲೂ ಕೆಲವರು ಈ ರೀತಿ ಗುರುಗಳಾಗಿದ್ದಾರೆ. जो अपन को सदगुरु भगवान समझ करके बैठ गए, बड़े बड़े पोस्टर सब छपवाए दिए। ಅವರು ಸ್ವಯಂನ ಸದ್ಗುರು ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವರು ದೊಡ್ಡ ದೊಡ್ಡ ಪೋಸ್ಟರ್ಗಳನ್ನ ಮಾಡ್ತಾ ಇರ್ತಾರೆ. उन पोस्टरों में अपना चित्र छपवाए दिया। ಆ ಪೋಸ್ಟರ್ಗಳಲ್ಲಿ ತಮ್ಮ ಚಿತ್ರವನ್ನ ಮುದ್ರಣೆ ಮಾಡಿಸ್ಬಿಡ್ತಾರೆ. त्रिमूर्ति का चित्र बनाई दिया। ತ್ರಿಮೂರ್ತಿಯ ಚಿತ್ರವನ್ನ ಹಾಕ್ಬಿಡ್ತಾರೆ. एक चित्र का नाम ब्रह्मा, दूसरे का नाम विष्णु, तीसरे का नाम शिव बाबा। ಒಬ್ಬರ ಹೆಸರು ಬ್ರಹ್ಮ, ಇನ್ನೊಬ್ಬರ ಹೆಸರು ವಿಷ್ಣು, ಇನ್ನೊಬ್ಬರ ಹೆಸರು ಶಿವಬಾಬಾ ಅಂತ ಇಟ್ಕೊಂಡ್ಬಿಡ್ತಾರೆ. सदगुरु हो गया। ಸದ್ಗುರು ಆಗೋಗ್ಬಿಟ್ರು. वो कहता है अल्लाह हूँ अकबर हूँ, मैं नई दुनिया रचूंगा। ಅವ್ರೇನಂತ ಹೇಳ್ತಾರೆ, ನಾನು ಅಲ್ಲಾಹ ಆಗಿದ್ದೀನಿ, ನಾನು ಅಕ್ಬರ್ ಆಗಿದ್ದೀನಿ, ನಾನು ಹೊಸ ಪ್ರಪಂಚದ ರಚನೆ ಮಾಡ್ತೀನಿ ಅಂತ ಹೇಳ್ತಾರೆ. रचते रचते खुद ही हाँ हो जाते हैं। ರಚನೆ ಮಾಡ್ತಾ ಮಾಡ್ತಾ ಸ್ವಯಂನೇ ಕಳೆದೋಗ್ಬಿಡ್ತಾರೆ. तो देखो ऐसे ऐसों के जाकर के करोड़पति, बड़े बड़े साहूकार उनके शिष्य बने बैठे हैं। ಮತ್ತೆ ನೋಡಿ, ಆ ಥರ ಯಾರಿದ್ದಾರೆ, ಅವ್ರ ಎದುರುಗಡೆ ದೊಡ್ಡ ದೊಡ್ಡ ಸಾಹುಕಾರರು, ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರರು ಹೋಗ್ಬಿಟ್ಟು ಅವ್ರ ಶಿಷ್ಯರಾಗ್ಬಿಟ್ಟು ಕುತ್ಕೊಂಡಿದ್ದಾರೆ. गुरु मर जाते हैं और चेले सत्यानाश होते रहते हैं। ಗುರು ಸತ್ತೋಗ್ಬಿಡ್ತಾರೆ, ಮತ್ತೆ ಅವ್ರ ಶಿಷ್ಯರು ಸತ್ಯಾನಾಶ ಆಗ್ತಾ ಇರ್ತಾರೆ. उन मुसलमानों की फिर महफिल लगती है। ಮತ್ತೆ ಆ ಮುಸಲ್ಮಾನರ ಸಭೆ ಸೇರ್ಕೊಳ್ಳುತ್ತೆ. गंदे गंदे खान पान खाते रहते हैं। ಅವ್ರು ಕೆಟ್ಟ ಕೆಟ್ಟ ಊಟ ತಿಂಡಿಯನ್ನು ತಿಂತಾ ಇರ್ತಾರೆ. तमो प्रधान मनुष्य है ना। ತಮ್ಮ ಪ್ರಧಾನ ಮನುಷ್ಯರಾಗಿದ್ದಾರೆ ಅಲ್ವಾ. हर हफ्ते जाकर के
वहां मस्जिद में बांग भरेंगे। ಪ್ರತಿಯೊಂದು ವಾರಕ್ಕೊಂದ್ಸತಿ ಹೋಗ್ಬಿಟ್ಟು ಅಲ್ಲಿ ಮಸ್ಜಿದ್ನಲ್ಲಿ ಹೋಗ್ಬಿಟ್ಟು ಕೂಗ್ತಾರೆ. बांग कौन सा प्राणी है जो बांग भरता है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈ ಥರ ಕೂಗೋದು ಅಂದರೆ ಯಾವ ಪ್ರಾಣಿ ಆಗಿದೆ ಅದು ಆ ಥರ ಕೂಗುತ್ತೆ. हाँ? मुर्गा क्या करता है? ಹುಂಜ ಆಗಿದೆ. ಹುಂಜ ಏನು ಮಾಡುತ್ತೆ? वो करता क्या है? कुछ करता है कि नहीं मुर्गा? ಕೇಳ್ತಾ ಇದ್ದಾರೆ ಬಾಬಾ, ಹುಂಜ ಏನಾದರೂ ಮಾಡುತ್ತೋ ಇಲ್ವೋ? है? हाँ, सवेरे सवेरे अमृत बेले सबको जगा देगा। ಬೆಳಗ್ಗೆ ಆದ ತಕ್ಷಣ ಎಲ್ಲರನ್ನೂ ಎಬ್ಬಿಸ್ಬಿಡುತ್ತೆ ಅದು. ढोल बजाएगा, मजीरा बजाएगा, ಡೋಲ್ ಬಾರಿಸ್ತಾರೆ, कॉन्फ्रेंस करेगा, बड़े बड़े मेले प्रोग्राम कॉन्फ्रेंस आदि कर करके ದೊಡ್ಡ ದೊಡ್ಡ ಮೇಲೆ ಸಮ್ಮೇಳನ ಮಾಡ್ತಾರೆ, ಕಾನ್ಫರೆನ್ಸ್ಗಳನ್ನು ಮಾಡ್ತಾರೆ. ಇದನ್ನೆಲ್ಲ ಮಾಡಿಬಿಟ್ಟು सारी दुनिया को जगा देगा। ಇಡೀ ಪ್ರಪಂಚವನ್ನೇ ಎಬ್ಬಿಸ್ಬಿಡ್ತಾರೆ. कहेगा दाता गा, ಹೇಳ್ತಾರೆ ದಾತಾಗ ಅಂತ. दाता का गायन करो ಅಂದರೆ ಯಾರು ದಾತ ಆಗಿದ್ದಾರೆ ಅವ್ರ ಗಾಯನೆಯನ್ನ ಮಾಡಿ. और खुद खुद सो जाता है। ಮತ್ತೆ ಅವ್ರು ಸ್ವಯಂ ಮಲಗಿಬಿಡ್ತಾರೆ. कहाँ की बातें हैं? ಮತ್ತೆ ಇದೆಲ್ಲ ಎಲ್ಲಿಯ ಮಾತಾಗಿದೆ? बेसिक वालों की बातें हैं, एडवांस वालों की बातें हैं। ಇದು ಬೇಸಿಕ್ನವರ ಮಾತಾಗಿದೆನಾ ಅಥವಾ ಅಡ್ವಾನ್ಸ್ನವರ ಮಾತಾಗಿದೆನಾ? ये सब बेसिक ब्राह्मणों ने ये शूटिंग की है। ಈ ಎಲ್ಲ ಬೇಸಿಕ್ ಬ್ರಾಹ್ಮಣರು ಇದ್ರ ಶೂಟಿಂಗ್ ಅನ್ನ ಮಾಡಿದ್ದಾರೆ. इनको धर्म की ग्लानि कहेंगे ಇದಕ್ಕೆ ಧರ್ಮದ ನಿಂದನೆ ಅಂತ ಹೇಳಲಾಗುತ್ತೆ. कि दूसरों को जगाना और खुद खुद सो जाना। ಅಂದ್ರೆ ಬೇರೆಯವರನ್ನ ಎಬ್ಬಿಸ್ತಾರೆ ಮತ್ತೆ ಸ್ವಯಂ ಮಲ್ಕೊಂಡ್ಬಿಡ್ತಾರೆ. कितनी मूर्खता है। ಮತ್ತೆ ಇದು ಎಷ್ಟು ಮೂರ್ಖತೆ ಆಗಿದೆ. अब इन हिंदुओं को तो अपने धर्म का पता ही नहीं है। ಇವಾಗ ಈ ಹಿಂದೂಗಳಿಗಂತೂ ತಮ್ಮ ಧರ್ಮದ ಬಗ್ಗೆ ಗೊತ್ತೇ ಇಲ್ಲ. ये सब हिंदू हैं ಇವರಂತೂ ಎಲ್ಲರೂ ಹಿಂದೂ ಆಗಿದ್ದಾರೆ. जो कभी अधूरे देवता बने थे। ಇವರು ಯಾವತ್ತಾದ್ರೂ ಅರ್ಧಂಬರ್ಧ ದೇವತೆಗಳಾಗಿದ್ರು. अधूरे देवता बन करके जब द्वापर आया ಯಾವಾಗ ಅರ್ಧಂಬರ್ಧ ದೇವತೆಗಳಾಗಿದ್ರು ಅವಾಗ ಮತ್ತೆ ಯಾವಾಗ ದ್ವಾಪರ ಯುಗ ಬರುತ್ತೆ तो दूसरे दूसरे धर्मों में कन्वर्ट हो गए। ಅವಾಗ ಮತ್ತೆ ಬೇರೆ ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆಗೋಗ್ತಾರೆ. इनको अपने धर्म का पता ही नहीं रहता है। ಇವರಿಗಂತೂ ತಮ್ಮ ಧರ್ಮದ ಗೊತ್ತೇ ಇರೋದಿಲ್ಲ. अभी समझते हैं कि हम वास्तव में हिंदू हैं। हिंद माने हिंसा। ಮತ್ತೆ ಇವಾಗ ತಿಳ್ಕೊಂತಾರೆ ನಾವು ವಾಸ್ತವದಲ್ಲಿ ಹಿಂದೂ ಆಗಿದ್ದೀವಿ. ಹಿಂದೂ ಅಂದ್ರೆ दू माने दूर करने वाले। ಹಿಂದೂ ಶಬ್ದದ ಅರ್ಥನೇ ಏನಾಗಿದೆ? ಹಿಂಸೆಯನ್ನ ದೂರ ಮಾಡುವಂತವ್ರಾಗಿದ್ದೀವಿ ಅಂತ ತಿಳ್ಕೊಂತಾರೆ. हम काम विकार की हिंसा को दूर करने वाले हैं। ಅಂದ್ರೆ ನಾವು ಕಾಮವಿಕಾರದ ಹಿಂಸೆಯನ್ನ ದೂರ ಮಾಡುವಂತವ್ರಾಗಿದ್ದೀವಿ. बका बक सफेद कपड़े पहन करके, और बाकी जो घर गृहस्थ में रहने वाले भले एडवांस के ही क्यों न हो, ಅಂದ್ರೆ ಒಳ್ಳೊಳ್ಳೆ ಬಿಳಿ ಬಟ್ಟೆಗಳನ್ನ ಹಾಕೊಂಡ್ಬಿಟ್ಟು ಆ ಥರ ತಿಳ್ಕೊಂತಾರೆ ಸ್ವಯಂನ. ಮತ್ತೆ ಬೇರೆ ಯಾರೇ ಇದ್ದಾರೆ ಗೃಹಸ್ಥದಲ್ಲಿರುವಂಥವ್ರು, ಜ್ಞಾನದಲ್ಲಿ ನಡೆಯೋರು ಯಾರೇ ಇರ್ತಾರೆ वो सब हिंसा को बढ़ाने वाले। ಅವರೆಲ್ಲ ಹಿಂಸೆಯನ್ನ ಹೆಚ್ಚು ಮಾಡುವಂಥವ್ರಾಗಿದ್ದಾರೆ ಅಂತ ತಿಳ್ಕೊಂತಾರೆ. सच्चे सच्चे हिंदू हिंदू हम हैं। ಸತ್ಯವಾಗಿರುವಂಥ ಹಿಂದೂಗಳು ನಾವೇ ಆಗಿದ್ದೀವಿ. अब उनको हिंदुओं को अपने धर्म का ही पता नहीं है। ಇವಾಗ ಹಿಂದೂಗಳಿಗಂತೂ ತಮ್ಮ ಧರ್ಮದ ಬಗ್ಗೆನೇ ಗೊತ್ತಿಲ್ಲ. धर्म पिता का ही पता नहीं है ಧರ್ಮ ಪಿತನ ಬಗ್ಗೆನೇ ಗೊತ್ತಿಲ್ಲ. कि उनका हिंदू धर्म किसने स्थापन किया। ಅಂದ್ರೆ ಅವರ ಹಿಂದೂ ಧರ್ಮವನ್ನ ಯಾರು ಸ್ಥಾಪನೆ ಮಾಡಿದ್ದಾರೆ? बाप समझाते हैं वास्तव में ತಂದೆ ತಿಳಿಸ್ತಾರೆ, ವಾಸ್ತವದಲ್ಲಿ तुम आदि सनातन देवी देवता धर्म के हो, ನೀವು ವಾಸ್ತವದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಾ. परंतु पतित बन गए हो। ಆದರೆ ನೀವು ಪತಿತರಾಗೋಗಿದ್ದೀರಾ. माया ने तुमको पतित बनाई दिया है। ಮಾಯೆ ನಿಮ್ಮನ್ನ ಪತಿತರನ್ನಾಗಿ ಮಾಡಿಬಿಟ್ಟಿದೆ. इसलिए तुम अपन को देवी देवता कह नहीं सकते हो। ಅದಕ್ಕೋಸ್ಕರ ನೀವು ಸ್ವಯಂಗೆ ದೇವಿ ದೇವತಾ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. वो धर्म प्रायः लोप हो गया है। ಆ ಧರ್ಮ ಪ್ರಾಯ ಲೋಪ ಆಗ್ಬಿಟ್ಟಿದೆ. ऐसे नहीं कि पूरा लोप हो गया है। ಆ ಥರ ಅಲ್ಲ, ಪೂರ್ತಿ ಲೋಪ ಆಗ್ಬಿಟ್ಟಿದೆ.
प्रायः लोप हो गया, माने अभी भी कहीं न कहीं भारतवर्ष में ऐसे ऐसे परिवार हैं ಪ್ರಾಯ ಲೋಪ ಆಗ್ಬಿಟ್ಟಿದೆ ಅಂದರೆ ಇವಾಗೂ ಭಾರತ ವರ್ಷದಲ್ಲಿ ಕೆಲವು ಪರಿವಾರಗಳು ಈ ರೀತಿನೂ ಇದೆ. 60-70 लोगों के परिवार हैं 60-70 ಜನಗಳ ಪರಿವಾರ ಇದೆ. जिन परिवारों का एक मुखिया होता है राजा की तरह. ಆ ಪರಿವಾರದಲ್ಲಿ ಒಬ್ಬರೇ ಹೆಡ್ ಆಗಿರ್ತಾರೆ, ರಾಜನ್ ಥರ. उसकी बात को परिवार का कोई सदस्य काट नहीं सकता. ಅವ್ರ ಮಾತನ್ನ ಪರಿವಾರದ ಯಾವುದೇ ಸದಸ್ಯರು ಕಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಇರುತ್ತೆ ಪರಿವಾರ. एक चूल्हे पर रोटी बनती है, ढेर की ढेर जिठानियां ಅಂದ್ರೆ ಒಂದೇ ಒಲೆ ಮೇಲೆನೆ ಎಲ್ಲರ ಅಡುಗೆ ತಯಾರಾಗುತ್ತೆ. और देवरानियां हैं. ತುಂಬ ಜಾಸ್ತಿ ಜನ ದೇವರಾಣಿ ಜೇಠಾನಿ ಆಗಿರ್ತಾರೆ. ಅಂದರೆ ಗಂಡನ ತಮ್ಮನ ಹೆಂಡತಿ ಆಗಿರಲಿ ಅಥವಾ ಗಂಡನ ಅಣ್ಣನ ಹೆಂಡತಿ ಆಗಿರಲಿ, ಅವರು ತುಂಬ ಜನಗಳಿರ್ತಾರೆ ಒಟ್ಟಿಗೆ. सब आपस में मिलकर के बड़े प्यार से रहती हैं. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ತುಂಬ ಪ್ರೀತಿಯಿಂದ ಇರ್ತಾರೆ. उनके परिवार में कोई भी प्रकार का प्रदूषण देखने को नहीं मिलेगा. ಅವ್ರ ಪರಿವಾರದಲ್ಲಿ ಯಾವುದೇ ಪ್ರಕಾರದ ಪ್ರದೂಷಣೆ ನೋಡ್ಲಿಕ್ಕೆ ಕಾಣಿಸಲ್ಲ. क्योंकि जहाँ प्योरिटी होती है वहाँ पीस और प्रॉस्पेरिटी होती है. ಯಾಕೆಂದರೆ ಎಲ್ಲಿ ಪ್ಯೂರಿಟಿ ಇರುತ್ತೆ ಅಲ್ಲಿ ಪೀಸ್ ಮತ್ತು ಪ್ರಾಸ್ಪರಿಟಿನೂ ಇರುತ್ತೆ. वो धर्म अब प्रायः लोप है. ಆ ಧರ್ಮ ಇವಾಗ ಪ್ರಾಯಲೋಪ ಆಗ್ಬಿಟ್ಟಿದೆ. हाँ, आदि सनातन देवी देवता धर्म के बदली ಆದಿ ಸನಾತನ ದೇವಿ ದೇವತಾ ಧರ್ಮದ ಬದಲಿ आदि सनातन हिंदू कह देते हैं. ಆದಿ ಸನಾತನ ಹಿಂದೂ ಅಂತ ಹೇಳ್ಬಿಡ್ತಾರೆ. आत्मा जानती है ಆದರೆ ಆತ್ಮ ತಿಳ್ಕೊಳ್ಳುತ್ತೆ कि हम पतित हैं. ನಾವು ಪತಿತರಾಗಿದ್ದೀವಿ. नाम तो बहुत बड़े बड़े रख दिए हैं. ಹೆಸರಂತೂ ತುಂಬ ದೊಡ್ಡ ದೊಡ್ಡ ಹೆಸರುಗಳನ್ನು ಇಟ್ಬಿಟ್ಟಿದ್ದಾರೆ. श्री श्री 108, ಶ್ರೀ ಶ್ರೀ 108, श्री श्री 1008, ಶ್ರೀ ಶ್ರೀ 1008. मन डबल श्रेष्ठ हैं. ಅಂದರೆ ಡಬಲ್ ಶ್ರೇಷ್ಠ ಆಗಿದ್ದಾರೆ. ऐसे अपन को समझते हैं. ಈ ಥರ ಸ್ವಯಂವನ್ನು ತಿಳ್ಕೊಂತಾರೆ. अब श्री श्री का टाइटल तो ಇವಾಗ ಶ್ರೀ ಶ್ರೀ ಅನ್ನೋ ಟೈಟಲ್ ಅಂತೂ वास्तव में एक शिव बाबा का है, ವಾಸ್ತವದಲ್ಲಿ ಇದು ಒಬ್ಬ ಶಿವಭಾವನ ಟೈಟಲ್ಲೇ ಆಗಿದೆ. दूसरा कोई का नहीं हो सकता. ಬೇರೆ ಯಾರ್ದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. कैसे? श्री कौन? ಯಾವ ರೀತಿ ಶ್ರೀ ಯಾರಾಗಿದ್ದಾರೆ? श्री हैं देवताएं. ಶ್ರೀ ಆಗಿದ್ದಾರೆ ದೇವತೆಗಳು. देवता उनको कहा जाता है जो 16 कला संपूर्ण होते हैं. ದೇವತೆಗಳು ಅಂತ ಅವರಿಗೆ ಹೇಳಲಾಗುತ್ತೆ ಯಾರು 16 ಕಲಾ ಸಂಪೂರ್ಣರಾಗಿರ್ತಾರೆ. उन 16 कला संपूर्ण सतयुग के देवताओं को ಆ 16 ಕಲಾ ಸಂಪೂರ್ಣ ದೇವಿ ದೇವತೆಗಳಿಗೆ चाहे राधा हो चाहे कृष्ण हो, ಅವರು ಬಲೆ ರಾಧಾ ಆಗಿರ್ಲಿ ಅಥವಾ ಕೃಷ್ಣನೇ ಆಗಿರ್ಲಿ, उनको बनाने वाला कौन? ಅವರನ್ನ ಮಾಡುವಂತವ್ರು ಯಾರಾಗಿದ್ದಾರೆ? और वो बनाने वाला भी साकार में होगा या निराकार बिंदी होगा? ಮತ್ತೆ ಅದನ್ನ ಮಾಡುವಂತವ್ರು ಸಹ ಸಾಕಾರ ಆಗಿರ್ತಾರ ಅಥವಾ ನಿರಾಕಾರ ಬಿಂದಿ ಆಗಿರ್ತಾರ? साकार होगा. ಸಾಕಾರನೇ ಆಗಿರ್ತಾರೆ. साकार होगा तो उनसे भी श्रेष्ठ हुआ. ಸಾಕಾರ ಆಗಿದ್ರೆ ಮತ್ತೆ ಅವ್ರಿಗಿಂತನೂ ಶ್ರೇಷ್ಠ ಆಗ್ತಾರೆ. किनसे? जो 16 कला संपूर्ण सतयुग के देवताएं होते हैं. ಯಾರಿಂದ? ಯಾರು 16 ಕಲಾ ಸಂಪೂರ್ಣ ದೇವಿ ದೇವತೆಗಳಾಗಿರ್ತಾರೆ. उनको भी जन्म देने वाला उनका बाप हुआ. ಅವರಿಗೂ ಸಹ ಜನ್ಮ ಕೊಡುವಂತವ್ರು ಅವ್ರ ತಂದೆ ಆದ್ರು. उनको कहेंगे श्री श्री स्वामी 1008 अथवा ಅವರಿಗೆ ಹೇಳಲಾಗುತ್ತೆ ಶ್ರೀ ಶ್ರೀ ಸ್ವಾಮಿ 1108 108 ಅಥವಾ ಕೇವಲ 108 सत्य चित्त आनंद. ಸತ್ಯಚಿತ್ತ ಆನಂದ ಅಂತ ಹೇಳಲಾಗುತ್ತೆ ಅವರಿಗೆ. उनके टाइटल को ये देहधारी धर्म गुरु लेकर के बैठे हैं. ಅವರ ಟೈಟಲ್ ಅನ್ನ ಈ ದೇಹದಾರಿ ಗುರುಗಳು ತಗೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. अब उनसे पूछो, ಇವಾಗ ಮತ್ತೆ ಅವ್ರ ಹತ್ರ ಕೇಳಿ, क्या तुमने 108 का संगठन बनाया? ನೀವು 108 ಸಂಘಟನೆಯನ್ನ ತಯಾರು ಮಾಡಿದ್ದೀರಾ? उस माला का संगठन तुमने बनाया? ಆ ಮಾಲೆ ಸಂಘಟನೆಯನ್ನ ನೀವು ತಯಾರು ಮಾಡಿದ್ದೀರಾ? जिस माला को सारी दुनिया के हर धर्म के मनुष्य ಯಾವ ಮಾಲೆಯನ್ನ ಪ್ರಪಂಚದಲ್ಲಿರೋ ಪ್ರತಿಯೊಂದು ಧರ್ಮದ ಮನುಷ್ಯರು सिमरण करते हैं. ಸ್ಮರಣೆಯನ್ನ ಮಾಡ್ತಾರೆ. कोई भी धर्म ऐसा नहीं है जिसमें माला का स्मरण न किया जाता हो. ಯಾವುದೇ ಧರ್ಮ ಈ ರೀತಿ ಇಲ್ಲ ಎಲ್ಲಿ ಮಾಲೆಯ ಸ್ಮರಣೆ ಆಗೋದಿಲ್ಲ. ಎಲ್ಲ ಧರ್ಮದಲ್ಲೂ ಮಾಲೆಯ ಸ್ಮರಣೆ ಆಗುತ್ತೆ.
एक ही भारत में कितने 108 श्री श्री सच्चिदानंद बैठ जाते हैं। ಒಂದೇ ಭಾರತದಲ್ಲಿ ಎಷ್ಟೊಂದು ಶ್ರೀ ಶ್ರೀ 108 ಸಚ್ಚಿದಾನಂದಜಿ ಮಹಾರಾಜ್ ಕುತ್ಕೊಂಡ್ಬಿಡ್ತಾರೆ. सदगुरु बन करके बैठ जाते हैं, टाइटल ले लेते हैं। ಸದ್ಗುರು ಆಗ್ಬಿಟ್ಟು ಕುತ್ಕೊಂಡ್ಬಿಡ್ತಾರೆ, ಟೈಟಲ್ ತಗೊಂಡ್ಬಿಡ್ತಾರೆ. अब सदगुरु जगत गुरु ಮತ್ತೆ ಇವಾಗ ಸದ್ಗುರು ಯಾರಿದ್ದಾರೆ, ಜಗದ್ಗುರು, एक होगा या अनेक होंगे? ಅವ್ರು ಒಬ್ಬರೇ ಆಗಿರ್ತಾರ ಅಥವಾ ಅನೇಕರಾಗಿರ್ತಾರ? सारे जगत का गुरु तो एक ही होगा ना। ಇಡೀ ಜಗತ್ತಿನ ಗುರು ಅಂತೂ ಒಬ್ಬರೇ ಆಗಿರ್ತಾರೆ ಅಲ್ವಾ? तो वो बाप को कहा जाता है श्री श्री 108। ಮತ್ತೆ ಆ ತಂದೆಗೆ ಹೇಳಲಾಗುತ್ತೆ ಶ್ರೀ ಶ್ರೀ 108. देवताओं को तो सिर्फ कहेंगे श्री। ದೇವತೆಗಳಿಗಂತೂ ಕೇವಲ ಹೇಳಲಾಗುತ್ತೆ ಶ್ರೀ. ये गुमूत से पैदा होने वाले जो गुरु हैं, ಈ ಗೋಮೂತ್ನಿಂದ ತಯಾರಾಗುವಂತ ಯಾರು ಗುರುಗಳಾಗಿದ್ದಾರೆ उनको श्री श्री कैसे कह सकते हैं? ಮತ್ತೆ ಅವರಿಗೆ ಶ್ರೀ ಶ್ರೀ ಅಂತ ಯಾವ ರೀತಿ ಹೇಳಲಿಕ್ಕೆ ಸಾಧ್ಯ? ये तो पतित एक्टिविटी से पैदा होते हैं। ಇವರಂತೂ ಪತಿತ ಆಕ್ಟಿವಿಟಿಯಿಂದ ಜನ್ಮ ತಗೊಂತಾರೆ. इनसे तो अच्छे तुम ब्राह्मण हो, ಅವರಿಗಿಂತ ಒಳ್ಳೆಯವರಂತೂ ನೀವು ಬ್ರಾಹ್ಮಣರಾಗಿದ್ದೀರಾ. जो ब्रह्मा के मुख से पैदा होते हो। ಯಾರು ಬ್ರಹ್ಮನ ಮುಖದಿಂದ ಜನ್ಮ ತಗೊಂತೀರಾ. तुम ब्रह्मा मुख वंशावली ब्राह्मण हो, ನೀವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ. तुम फिर भी श्रेष्ठ हो। ನೀವಂತೂ ಆದರೂ ಸಹ ಶ್ರೇಷ್ಠ ಆಗಿದ್ದೀರಾ. क्यों? कि तुम भ्रष्ट कर्मों को छोड़ रहे हो ಯಾಕೆ? ಯಾಕೆಂದ್ರೆ ನೀವು ಭ್ರಷ್ಟ ಕರ್ಮಗಳನ್ನ ಬಿಡ್ತಾ ಇದ್ದೀರಾ और श्रेष्ठ कर्मों को धारण कर रहे हो। ಮತ್ತೆ ಶ್ರೇಷ್ಠ ಕರ್ಮವನ್ನ ನೀವು ಧಾರಣೆ ಮಾಡ್ಕೊಂತಾ ಇದ್ದೀರಾ. श्रेष्ठ ते श्रेष्ठ भगवान अभी तुमको ऐसा श्रेष्ठ देवता बनाते। ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ ಇವಾಗ ನಿಮ್ಮನ್ನ ಇತರ ಶ್ರೇಷ್ಠ ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ. गवर्नमेंट तो कुत्ते बिल्ले आदि सभी को श्री श्री कह देती है। ಗೌರ್ಮೆಂಟ್ ಅಂತೂ ನಾಯಿಗೆ ಬೆಕ್ಕಿಗೆ ಎಲ್ಲರಿಗೂ ಶ್ರೀ ಶ್ರೀ 108 ಅಂತ ಹೇಳ್ಬಿಡ್ತಾರೆ. क्या क्या मतलब हुआ? ಏನಂತ ಹೇಳಿದ್ರು, ಇದ್ರ ಅರ್ಥ ಏನಾಯ್ತು? कुत्ता कहेंगे जो विविचार फैलाता है। ನಾಯಿ ಅಂತ ಹೇಳಲಾಗುತ್ತೆ ಯಾರು ವ್ಯಭಿಚಾರವನ್ನ ಹರಡಿಸ್ತಾರೆ. दुनिया में अनेक धर्म है, ಪ್ರಪಂಚದಲ್ಲಂತೂ ಅನೇಕ ಧರ್ಮಗಳಿದೆ. कोई अव्यभिचारी भी है ಕೆಲವರು ಅವ್ಯಭಿಚಾರಿಗಳು ಆಗಿದ್ದಾರೆ, जिन्हें देवता धर्म कहा जाता है। ಅವರಿಗೆ ದೇವತಾ ಧರ್ಮ ಅಂತ ಹೇಳಲಾಗುತ್ತೆ. कोई व्यभिचारी धर्म है। ಕೆಲವು ವ್ಯಭಿಚಾರಿ ಧರ್ಮಗಳು ಇದೆ. तो दुनिया में व्यभिचार कब से पैदा हुआ? ಮತ್ತೆ ಪ್ರಪಂಚದಲ್ಲಿ ವ್ಯಭಿಚಾರ ಯಾವಾಗಿಂದ ಆರಂಭ ಆಯ್ತು? कौन सा धर्म आया? ಯಾವ ಧರ್ಮ ಬಂತು? जब से दुनिया में व्यभिचार पैदा हो गया, ಯಾವಾಗಿಂದ ಪ್ರಪಂಚದಲ್ಲಿ ವ್ಯಭಿಚಾರ ಆರಂಭ ಆಗೋಗ್ಬಿಡ್ತು? इस्लाम धर्म। ಇಸ್ಲಾಂ ಧರ್ಮ. तो इस्लाम धर्म कहो, मुस्लिम धर्म कहो, ಮತ್ತೆ ಇಸ್ಲಾಂ ಧರ್ಮ ಅಂತ ಹೇಳಿ ಅಥವಾ ಮುಸ್ಲಿಂ ಧರ್ಮ ಅಂತ ಹೇಳಿ बात तो एक ही है। ಮಾತಂತೂ ಒಂದೇ ಆಗಿದೆ. मुसलमानों को भी राष्ट्रपति की गद्दी पर बैठाए देते हैं ಮುಸಲ್ಮಾನರನ್ನು ಸಹ ರಾಷ್ಟ್ರಪತಿಯ ಗದ್ದಿಗೆ ಮೇಲೆ ಕೂರಿಸ್ಬಿಡ್ತಾರೆ. और कहते हैं श्री श्री अली अहमद सुल्तान। ಮತ್ತೆ ಹೇಳ್ಬಿಡ್ತಾರೆ ಶ್ರೀ ಶ್ರೀ ಅಲಿ ಅಹಮದ್ ಸುಲ್ತಾನ್ ಅಂತ. अब ये श्रेष्ठ कैसे हो गए? ಮತ್ತೆ ಇವಾಗ ಇವರು ಶ್ರೇಷ್ಠ ಯಾವ ತರ ಆಗೋಗ್ಬಿಟ್ರು? श्रेष्ठ तो श्रेष्ठाचारी कर्मेंद्रियों से श्रेष्ठ कर्म करने वाले को कहा जाता है। ಶ್ರೇಷ್ಠ ಅಂತ ಯಾರಿಗೆ ಹೇಳಲಾಗುತ್ತೆ? ಯಾರು ಶ್ರೇಷ್ಠ ಇಂದ್ರಿಯಗಳಿಂದ ಶ್ರೇಷ್ಠಾಚಾರಿ ಕರ್ಮವನ್ನ ಮಾಡ್ತಾರೆ ಅವರಿಗೆ ಶ್ರೇಷ್ಠ ಅಂತ ಹೇಳಲಾಗುತ್ತೆ. भ्रष्ट आचरण करने वाली कर्मेंद्रियों को बढ़ावा देने वाले को ಯಾರು ಭ್ರಷ್ಟ ಇಂದ್ರಿಯಗಳ ಆಚರಣೆ ಮಾಡುವಂತ ಭ್ರಷ್ಟ ಕರ್ಮಗಳನ್ನ ಮಾಡುವಂತವ್ರು ಯಾರೇ ಇರ್ತಾರೆ श्रेष्ठाचारी कैसे कह देंगे? ಅವರಿಗೆ ಶ್ರೇಷ್ಠಾಚಾರಿ ಅಂತ ಯಾವ ತರ ಹೇಳಲಿಕ್ಕೆ ಸಾಧ್ಯ? श्रेष्ठाचारी तो देवताएं थे। ಶ್ರೇಷ್ಠಾಚಾರಿಗಳಂತೂ ದೇವಿ ದೇವತೆಗಳಾಗಿದ್ರು. तो ऐसे ऐसे कुत्ते बिल्लों को भी बैठाए देते हैं। ಮತ್ತೆ ಈ ತರ ನಾಯಿ ಬೆಕ್ಕುಗಳನ್ನು ಸಹ ಕೂರಿಸ್ಬಿಡ್ತಾರೆ. बाबा ने बोला आगे चल के कोई क्रिश्चियन को भी बैठाए देंगे। ಬಾಬಾ ಅಂತೂ ಹೇಳಿದ್ದಾರೆ ಮುಂದೆ ಬರುವಂತ ಸಮಯದಲ್ಲಿ ಯಾರಾದ್ರೂ ಕ್ರಿಶ್ಚಿಯನ್ಸ್ ಅನ್ನು ಸಹ ಕೂರಿಸ್ಬಿಡ್ತಾರೆ, राष्ट्रपति बना करके। ರಾಷ್ಟ್ರಪತಿಯನ್ನಾಗಿ ಮಾಡಿ ಕೂರಿಸ್ಬಿಡ್ತಾರೆ. अब क्रिश्चियंस तो क्या है, उनका धर्म क्या करता है? ಇವಾಗ ಕ್ರಿಶ್ಚಿಯನ್ಸ್ನವರಂತೂ ಏನಾಗಿದ್ದಾರೆ, ಅವ್ರ ಧರ್ಮ ಏನ್ ಮಾಡುತ್ತೆ?
हिंदुस्तान पाकिस्तान को अलग अलग कर दो, ಹಿಂದೂಸ್ತಾನ ಮತ್ತು ಪಾಕಿಸ್ತಾನವನ್ನು ಬೇರೆ ಬೇರೆ ಮಾಡಿಬಿಡಿ, आपस में लड़ते रहें, ಪರಸ್ಪರದಲ್ಲಿ ಜಗಳಾಡ್ತಾ ಇರಲಿ. खुद भी लड़ते हैं, लड़ते लड़ते जब हार जाते हैं तो क्या करते हैं, दो फाड़े कर देते हैं. ಸ್ವಯಂ ಸಹ ಜಗಳಾಡ್ತಾರೆ, ಮತ್ತು ಜಗಳಾಡ್ತಾ ಯಾವಾಗ ಅವ್ರು ಸುಸ್ತಾಗೋಗ್ಬಿಡ್ತಾರೆ ಆವಾಗ ಮತ್ತೆ ಎರಡನ್ನೂ ಬೇರೆ ಬೇರೆ ಭಾಗಗಳಲ್ಲಿ ವಿಭಜನೆ ಮಾಡಿಬಿಡ್ತಾರೆ. ये है बिल्लों का धर्म. ಇದಾಗಿದೆ ಬೆಕ್ಕುಗಳ ಧರ್ಮ. खुद लड़ना और दूसरों को लड़ाना. ಸ್ವಯಂ ಸಹ ಜಗಳಾಡ್ತಾರೆ, ಬೇರೆಯವ್ರಿಗೂ ಜಗಳಾಡಿಸ್ತಾರೆ. फिर उनको भी श्री श्री कह देते. ಮತ್ತೆ ಅಂಥವ್ರೂ ಸಹ ಶ್ರೀ ಶ್ರೀ ಅಂತ ಹೇಳ್ಬಿಡ್ತಾರೆ. पतितों को पावन, भ्रष्ट को श्रेष्ठ बनाने वाला तो एक ही बाप है. ಪತಿತರನ್ನ ಪಾವನರನ್ನಾಗಿ ಮಾಡುವಂಥವ್ರು, ಭ್ರಷ್ಟರನ್ನ ಶ್ರೇಷ್ಠರನ್ನಾಗಿ ಮಾಡುವಂಥವ್ರು ಒಬ್ಬರೇ ತಂದೆ ಆಗಿದ್ದಾರೆ, ಪಾವನ ತಂದೆ ಆಗಿದ್ದಾರೆ. ये फिर पतित मनुष्यों को श्री श्री का टाइटल दे देते हैं. ಇವರು ಮತ್ತೆ ಪತಿತ ಮನುಷ್ಯರಿಗೆ ಶ್ರೀ ಶ್ರೀ 108 ಅನ್ನೋ ಟೈಟಲ್ ಅನ್ನ ಕೊಟ್ಬಿಡ್ತಾರೆ. इसको कहा जाता है अंधेर नगरी अनबूझ राजा, टकासीर भाजी टकासीर खाजा. ಇದಕ್ಕೆ ಹೇಳಲಾಗುತ್ತೆ ಅಂಧೇರ್ ನಗರಿ ಅನ್ಬೂಜ್ ರಾಜ, ಟಕ್ಕೆ ಸೇರ್ ಭಾಜಿ ಟಕ್ಕೆ ಸೇರ್ ಖಾಜಾ, ಅಂದ್ರೆ ಒಂದು ಮೂರ್ಖರ ರಾಜ್ಯ ಆಗಿದೆ ಅಂತ. सभी को श्री श्री कह देते हैं. ಎಲ್ಲರಿಗೂ ಶ್ರೀ ಶ್ರೀ ಅಂತ ಹೇಳ್ಬಿಡ್ತಾರೆ. श्री फलाना, श्री ढिकाना, ಶ್ರೀ ಅವರಾಗಿದ್ದಾರೆ, ಶ್ರೀ ಇವರಾಗಿದ್ದಾರೆ, टाइटल रख देते हैं. ಎಷ್ಟೊಂದು ಟೈಟಲ್ಗಳನ್ನ ಇಟ್ಕೊಂಡ್ಬಿಡ್ತಾರೆ. हैं कितने विकारी, ವಾಸ್ತವದಲ್ಲಿ ಎಷ್ಟು ವಿಕಾರಿಗಳಾಗಿದ್ದಾರೆ, क्रिमिनल आई वाले. ಕ್ರಿಮಿನಲ್ ಐ ಉಳ್ಳವಂತವರಾಗಿದ್ದಾರೆ. एक मिनिस्टर बाबा के पास आया था. ಒಬ್ರು ಮಿನಿಸ್ಟರ್ ಬಾಬಾನ ಹತ್ರ ಬಂದಿದ್ರು. कहा कि हमारी तो क्रिमिनल आई जाती है. ಅವ್ರು ಹೇಳಿದ್ರು ಬಂದ್ಬಿಟ್ಟು ನಮ್ದಂತೂ ಕ್ರಿಮಿನಲ್ ಐ ಹೋಗುತ್ತೆ. अभी बाप समझाते हैं बच्चे, ಇವಾಗ ಮತ್ತೆ ತಂದೆ ತಿಳಿಸ್ತಾರೆ, ಮಕ್ಕಳೇ इस क्रिमिनल आई को छोड़ो और सिविल आई बनो. ಈ ಕ್ರಿಮಿನಲ್ ಐನ ಬಿಡಿ ಮತ್ತೆ ಸಿವಿಲ್ ಐ ಆಗಿ. जब तक ये क्रिमिनल आई है ಎಲ್ಲಿವರೆಗೂ ಈ ಕ್ರಿಮಿನಲ್ ಐ ಇದೆ तब तक तुम पतित ही कहे जावेंगे. ಅಲ್ಲಿವರೆಗೂ ನೀವು ಪತಿತರು ಅಂತಾನೆ ಹೇಳಲಾಗುತ್ತೆ. क्या भले साधु सन्यासी बन जाओ, ಬಲ್ಲೆ ಸಾಧು ಸನ್ಯಾಸಿಗಳಾಗ್ಬಿಡಿ, लेकिन क्रिमिनल आई तो जाती ही नहीं. ಆದರೆ ಕ್ರಿಮಿನಲ್ ಐ ಅಂತೂ ಹೋಗೋದೇ ಇಲ್ಲ. इंद्रियों में श्रेष्ठ से श्रेष्ठ इंद्रिय कौन सी है? ಇಂದ್ರಿಯಗಳಲ್ಲಿ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಇಂದ್ರಿಯ ಯಾವುದಾಗಿದೆ? आँख. और आँख ही सबसे जास्ती धोखा देती है. ಕಣ್ಣುಗಳಾಗಿದೆ, ಮತ್ತೆ ಕಣ್ಣುಗಳೇ ಎಲ್ಲದಕ್ಕಿಂತ ಜಾಸ್ತಿ ಮೋಸ ಮಾಡುತ್ತೆ. आत्मा जब पतित बन जाती है ಆತ್ಮ ಯಾವಾಗ ಪತಿತ ಆಗೋಗ್ಬಿಡುತ್ತೆ तो पतित आत्माओं को ये श्रेष्ठाचारी इंद्रियां भी धोखा देती है. ಮತ್ತೆ ಆ ಪತಿತ ಕಣ್ಣುಗಳಿಗೆ ಈ ಶ್ರೇಷ್ಠಾಚಾರಿ ಇಂದ್ರಿಯಗಳು ಸಹ ಮೋಸ ಮಾಡಿಬಿಡುತ್ತೆ. श्रेष्ठाचारी इंद्रियों में श्रेष्ठ कही जाती है आँख. ಶ್ರೇಷ್ಠಾಚಾರಿ ಇಂದ್ರಿಯಗಳಲ್ಲಿ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಕಣ್ಣುಗಳಿಗೆ. ये आँख जब तक सिविल नहीं बनी है ಈ ಕಣ್ಣುಗಳು ಎಲ್ಲಿವರೆಗೂ ಸಿವಿಲ್ ಆಗಿಲ್ಲ तब तक श्रेष्ठाचारी बन ही नहीं सकते. ಅಲ್ಲಿವರೆಗೂ ಶ್ರೇಷ್ಠಾಚಾರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. तो आँख को कैसे श्रेष्ठाचारी बनाए? ಮತ್ತೆ ಕಣ್ಣನ್ನ ಯಾವ ತರ ಶ್ರೇಷ್ಠಾಚಾರಿಯನ್ನಾಗಿ ಮಾಡಬಹುದಾಗಿದೆ? बताया कि 11वीं इंद्रिय है मन. ಅದಕ್ಕೋಸ್ಕರ ಹೇಳಿದ್ರು 11ನೇ ಇಂದ್ರಿಯ ಆಗಿದೆ ಮನಸ್ಸು. 10 इंद्रियों से या 10 इंद्रियों में से कोई भी इंद्रिय से कर्म करेंगे जब तक उसमें मन काम नहीं करेगा 10 ಇಂದ್ರಿಯಗಳೇನೇ ಇದೆ, ಆ 10 ಇಂದ್ರಿಯಗಳಲ್ಲಿ ಎಲ್ಲಿವರೆಗೂ ಕರ್ಮವನ್ನ ಮಾಡ್ತೀರಾ, ಆ ಕರ್ಮವನ್ನ ಮಾಡುವಾಗ ಎಲ್ಲಿವರೆಗೂ ಅದರಲ್ಲಿ ಮನಸ್ಸಿರೋದಿಲ್ಲ, तो इंद्रिय अपना सुख नहीं ले सकती. ಅವಾಗ ಇಂದ್ರಿಯಗಳು ತಮ್ಮ ಸುಖವನ್ನ ತಗೊಳ್ಳಿಕ್ಕಾಗಲ್ಲ. कोई भी इंद्रिय के सुख और दुख में ಯಾವುದೇ ಇಂದ್ರಿಯಗಳ ಸುಖ ಮತ್ತೆ ದುಃಖದಲ್ಲಿ मन का पहला हिस्सा होता है. ಮನಸ್ಸಿನ ಭಾಗ ಮೊದಲನೇ ಭಾಗ ಆಗಿರುತ್ತೆ. तो बाप कहते हैं तुम अपने मन को ही कंट्रोल करो. ಅದಕ್ಕೋಸ್ಕರ ತಂದೆ ಹೇಳ್ತಾರೆ ನೀವು ನಿಮ್ಮ ಮನಸ್ಸನ್ನೇ ಮೊದಲು ಕಂಟ್ರೋಲ್ ಮಾಡ್ಕೊಳ್ಳಿ. और मन क्या है?
वो शास्त्रों में भी बताया, बाप ने भी बताया। ಮತ್ತು ಆ ಮನಸ್ಸಂದ್ರೆ ಏನಾಗಿದೆ ಅದು ಶಾಸ್ತ್ರಗಳಲ್ಲೂ ಹೇಳಿದ್ದಾರೆ ಮತ್ತು ತಂದೆನೂ ಹೇಳಿದ್ದಾರೆ. शास्त्रों में लिखा है मन रेव आत्मा, ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ಮನರೇವ ಆತ್ಮ ಅಂತ. मन ही आत्मा है। ಮನಸ್ಸೇ ಆತ್ಮ ಆಗಿದೆ. बाप भी कहते हैं मन और बुद्धि ही आत्मा है। ತಂದೆನೂ ಸಹ ಹೇಳ್ತಾರೆ ಮನಸ್ಸು ಮತ್ತು ಬುದ್ಧಿ ಏನಿದೆ ಅದೇ ಆತ್ಮ ಆಗಿದೆ. इसमें अनेक जन्मों के संस्कार भरे हुए हैं। ಇದರಲ್ಲಿ ಅನೇಕ ಜನ್ಮಗಳ ಸಂಸ್ಕಾರ ತುಂಬಿದೆ. इस मन बुद्धि रूपी आत्मा को पहचानो। ಈ ಮನಬುದ್ಧಿ ರೂಪಿ ಆತ್ಮನ್ನ ಗುರುತಿಸ್ಕೊಳ್ಳಿ. क्या है? ಏನಾಗಿದೆ? शास्त्रों में भी लिखा है, ಶಾಸ್ತ್ರಗಳಲ್ಲೂ ಸಹ ಬರೆದಿದ್ದಾರೆ. अणोअणियान समनुस्मरेत्य है। ಅಣೋರಣೀಯಾಂ ಸಮನುಸ್ಮರತೆ. आत्मा अणुरूप है, ಆತ್ಮ ಅಣುರೂಪ ಆಗಿದೆ. आत्मा ज्योति स्वरूप है, ಆತ್ಮ ಜ್ಯೋತಿ ಸ್ವರೂಪ ಆಗಿದೆ. जिसकी ज्योति इन आँखों से निकलती है। ಅದರ ಪ್ರಕಾಶ ಏನಿದೆ ಆ ಜ್ಯೋತಿ ಏನಿದೆ ಅದು ಈ ಕಣ್ಣುಗಳಿಂದ ಬರುತ್ತೆ. इस शरीर में से आत्मा निकल जाती है ಯಾವ ತರ ಶರೀರದಿಂದ ಆತ್ಮ ಹೊರಟೋಗ್ಬಿಡುತ್ತೆ तो आँखों में ज्योति रह जाती है? तो ಆವಾಗ ಕಣ್ಣುಗಳಲ್ಲಿ ಪ್ರಕಾಶ ಇರುತ್ತಾ? नहीं रह जाती, आँख में बटन हो जाती है। ಇರೋದೇ ಇಲ್ಲ, ಕಣ್ಣುಗಳು ಒಂದು ಬಟನ್ ತರ ಆಗೋಗ್ಬಿಡುತ್ತೆ. इसका मतलब आत्मा अणुरूप है, ಇದರ ಅರ್ಥ ಏನಾಗಿದೆ ಅಂದ್ರೆ ಆತ್ಮ ಅಣುರೂಪ ಆಗಿದೆ, अति सूक्ष्म है, और आत्मा ज्योति रूप है। ಆತ್ಮ ಅತಿ ಸೂಕ್ಷ್ಮ ಆಗಿದೆ ಮತ್ತೆ ಆತ್ಮ ಜ್ಯೋತಿ ಸ್ವರೂಪ ಆಗಿದೆ. ज्योति का पुंज है, ಜ್ಯೋತಿಯ ಪುಂಜ ಆಗಿದೆ. वो ज्योति, वो अणु, ಆ ಜ್ಯೋತಿ ಏನಿದೆ ಆ ಅಣು ಏನಿದೆ वो सितारा हमको याद करना है, ಆ ನಕ್ಷತ್ರ ಏನಿದೆ ಅದನ್ನ ನಮ್ಗೆ ನೆನ್ಪು ಮಾಡ್ಬೇಕಾಗಿದೆ, प्रैक्टिस करनी है। ಪ್ರಾಕ್ಟೀಸ್ ಮಾಡಬೇಕಾಗಿದೆ. खास करके सवेरे सवेरे। ವಿಶೇಷವಾಗಿ ಬೆಳಗ್ಗೆ ಬೆಳಗ್ಗೆ ಎದ್ದಾಗ. क्या सवेरे जितना फाउंडेशन पक्का कर देंगे ಬೆಳಗ್ಗೆ ಎಷ್ಟು ಫೌಂಡೇಶನ್ ಅನ್ನ ಪಕ್ಕ ಮಾಡ್ಕೊಂಡ್ಬಿಡ್ತೀರಾ तो सारा दिन ऑटोमेटिक याद आती रहेगी। ಅವಾಗ ಇಡೀ ದಿನ ಆಟೋಮೆಟಿಕ್ ಆಗಿ ನೆನ್ ಬರ್ತಾ ಇರುತ್ತೆ. जैसे फसल बोने का टाइम होता है, ಯಾವ ತರ ಬೆಳೆಯನ್ನ ಹಾಕುವಂತ ಟೈಮ್ ಇರುತ್ತೆ, वो टाइम निकल जाए तो फसल फलीभूत नहीं होती है। ಆ ಟೈಮ್ ಹೊರಟೋದ್ಮೇಲೆ ನಾವು ಬಿತ್ತಿದ್ರೆ ಆ ಭೂಮಿಯಲ್ಲಿ ಬೀಜ ಹಾಕಿದ್ರೆ ಅದು ಆ ಬೆಳೆ ಚೆನ್ನಾಗಿ ಬರೋದಿಲ್ಲ. ऐसे ही कोई फसल का टाइम है और पहले पहले जिसने फसल बो दी ಮತ್ತೆ ಯಾವ್ದಾದ್ರು ಬೆಳೆ ಹಾಕುವಂತ ಟೈಮ್ ಆಗಿರುತ್ತೆ ಮತ್ತೆ ಆ ಟೈಮ್ ನಲ್ಲಿ ಯಾರಾದ್ರೂ ಮೊಟ್ಟ ಮೊದಲು ಹಾಕ್ಬಿಡ್ತಾರೆ, ಬೀಜ ಬಿತ್ಬಿಡ್ತಾರೆ, वो ज्यादा फायदे में रहता है। ಅವ್ರು ಜಾಸ್ತಿ ಲಾಭದಲ್ಲಿರ್ತಾರೆ. और जिसने देर कर दी ಮತ್ತೆ ಯಾರು ಲೇಟ್ ಮಾಡ್ಕೊಂಡ್ಬಿಡ್ತಾರೆ वो उतना फायदे में नहीं रहता। ಮತ್ತೆ ಅವ್ರು ಅಷ್ಟು ಲಾಭದಲ್ಲಿರೋದಿಲ್ಲ. ऐसे ही ये अमृत वेला जो है वो मन को एकाग्र करने का फाउंडेशन वेला है। ಅದೇ ರೀತಿ ಅಮೃತ ವೇಳೆ ಏನಿದೆ ಇದು ಮನಸ್ಸನ್ನ ಏಕಾಗ್ರ ಮಾಡುವಂತ ಫೌಂಡೇಶನ್ನಿನ ಸಮಯ ಆಗಿದೆ. सवेरे सवेरे उठ करके और सब बातें भूल जानी चाहिए। ಬೆಳಗ್ಗೆ ಬೆಳಗ್ಗೆ ಎದ್ಬಿಟ್ಟು ಬೇರೆ ಎಲ್ಲ ಮಾತುಗಳನ್ನ ಮರ್ತೋಗ್ಬಿಡ್ಬೇಕು. आंख खुली और मैं आत्मा स्टार, ಕಣ್ ತೆಗೆದ ತಕ್ಷಣನೇ ನಾನು ಆತ್ಮ ಜ್ಯೋತಿರ್ಬಿಂದು ಸ್ಟಾರ್ ಆಗಿದ್ದೀನಿ. बिंदु भ्रकुटी के मध्य में ये स्टार चमकता है, याद करो। ಭ್ರುಕುಟಿಯ ಮಧ್ಯದಲ್ಲಿ ಸ್ಟಾರ್ ಹೊಳಿತಾ ಇರುತ್ತೆ, ನಾನು ಆತ್ಮ ಜ್ಯೋತಿರ್ಬಿಂದು ಆಗಿದ್ದೀನಿ ಅಂತ ನೆನ್ಪು ಮಾಡಿ. नहीं याद आता है, एक दूसरे के मस्तक में वो सफेद स्टार लगा दो। ಒಂದ್ ವೇಳೆ ನೆನ್ಪು ಬರಲ್ಲ ಅಂದ್ರೆ ಒಬ್ರು ಇನ್ನೊಬ್ರ ಮಸ್ತಕದಲ್ಲಿ ಆ ಬಿಳಿ ಸ್ಟಾರ್ ಅನ್ನ ಹಚ್ಬಿಡಿ. क्या आज के पुरुषों ने तो परंपरा बना दी है ಈಗಿನ ಪುರುಷರಂತೂ ಪರಂಪರಾನ ಮಾಡ್ಬಿಟ್ಟಿದ್ದಾರೆ. कि कन्या माताओं की बिंदी लगा देंगे लाल, तो ಕನ್ಯೆ उनका चेहरा भी याद आता रहे। ಕನ್ಯೆ ಮಾತೆಯರಿಗೆ ಕೆಂಪು ಟಿಕ್ಲಿಯನ್ನ ಹಚ್ಬಿಡ್ತಾರೆ, ಬಿಂದಿ ಹಚ್ಬಿಡ್ತಾರೆ, ಅದರಿಂದ ಅವ್ರ ಮುಖ ನೆನ್ ಬರ್ತಾ ಇರ್ಲಿ ಅಂತ. अपन को टीका लगाना भूल गए। ಸ್ವಯಂಗೆ ತಿಲ್ಕ ಹಚ್ಕೊಳ್ಳೋದು ಮರ್ತ್ ಬಿಡ್ತಾರೆ. संत महात्माओं ने पुराने समय में ಆ ಸಂತ ಮಹಾತ್ಮ ಯಾರೇ ಇದ್ದಾರೆ ಅವರು ಪುರಾತನ ಕಾಲದಲ್ಲಿ ये परंपरा बनाई थी कि एक दूसरे को देखें तो बिंदी और टीका याद आए। ಅವರು ಈ ಪರಂಪರಾನ ಆರಂಭ ಮಾಡಿದ್ರು, ಒಬ್ರು ಇನ್ನೊಬ್ರನ್ನ ನೋಡಿದ್ರೆ ಅವರಿಗೆ ಈ ಬಿಂದಿ ಮತ್ತೆ ತಿಲ್ಕನೇ ನೆನಪಿಗೆ ಬರಲಿ ಅಂತ. कि आत्मा टिकी हुई है। ಅಂದ್ರೆ ಆತ್ಮ ಅಲ್ಲಿ ಸ್ಥಿತ ಆಗಿದೆ ಅಂತ. कहाँ? मस्तक में। ಎಲ್ಲಿ? ಮಸ್ತಿಷ್ಕದಲ್ಲಿ. तो पुरुषों ने तो पहले ही लुटिया डुबो दी।
ಮತ್ತು ಪುರುಷರಂತೂ ಮೊದಲೇ ಮುಳುಗೋಗ್ಬಿಡ್ತಾರೆ. टीका लगाना खुद भी भूल गए और दूसरों को भी टीका ईका याद दिलाने की बात भूल गए. ಅಂದರೆ ಸ್ವಯಂ ಸಹ ತಿಲಕ ಹಚ್ಕೊಳ್ಳೋದು ಮರ್ತೋಗ್ಬಿಡ್ತಾರೆ, ಮತ್ತು ಬೇರೆಯವ್ರಿಗೂ ತಿಲಕವನ್ನು ಹಚ್ಚೋದು ನೆನ್ಪು ಮಾಡೋದನ್ನು ಮರ್ತೋಗ್ಬಿಡ್ತಾರೆ ಎಲ್ಲರೂ. माताएं जो हैं वो परंपरावादी होती हैं, वो फिर भी लगाती हैं. ಮಾತೆಯರಂತೂ ಪರಂಪರಾವಾದಿಗಳಾಗಿರ್ತಾರೆ, ಅದಕ್ಕೋಸ್ಕರ ಅವ್ರು ಆದರೂ ಹಚ್ಕೊತಾ ಇರ್ತಾರೆ. लेकिन वो भी ये बात भूल गई कि ये बिंदिया कोई शोभा दिखाने की चीज नहीं है. ಆದರೆ ಅವರು ಸಹ ಈ ಮಾತನ್ನು ಮರೆತು ಬಿಟ್ಟಿದ್ದಾರೆ. ಈ ಬಿಂದಿ ನಾವೇನು ಹಚ್ಕೊತೀವಿ ಇದು ಏನು ಶೋಭಾಯಮಾನರ ಕಾಣಿಸ್ಬೇಕು ಅಂತ ಅದಕ್ಕೋಸ್ಕರ ಹಚ್ಕೊಳ್ಳಲ್ಲ. कोई अपनी सुंदरता को दिखाने की चीज नहीं है. ಇದು ಏನು ನಮ್ಮ ಸುಂದರತೆಯನ್ನು ತೋರಿಸುವಂಥ ವಸ್ತು ಆಗಿಲ್ಲ. क्या काहे के लिए है? कि जो कोई देखे ಅಂದರೆ ಇದು ಮತ್ತೆ ಏನಕ್ಕೋಸ್ಕರ ಆಗಿದೆ ಅಂದರೆ ಯಾರೇ ನಮ್ಮನ್ನು ನೋಡ್ತಾರೆ तो हमको आत्मिक रूप में देखे. ನಮ್ಮನ್ನು ಆತ್ಮಿಕ ರೂಪದಲ್ಲಿ ನೋಡಬೇಕು ಅಂತ. आत्मिक स्वरूप में देखने के लिए ये परंपरा बनाई गई. ಆತ್ಮಿಕ ಸ್ವರೂಪದಲ್ಲಿ ನೋಡ್ಲಿಕ್ಕೋಸ್ಕರ ಈ ಪರಂಪರಾ ಮಾಡಿದ್ರು. परंतु कोई लाल बिंदिया की परंपरा नहीं. ಆದರೆ ಯಾವುದೇ ಕೆಂಪು ಬಿಂದಿ ಹಚ್ಕೊಳ್ಳುವಂಥ ಪರಂಪರಾ ಅಲ್ಲ. आत्मा वास्तव में कैसी है? ಆತ್ಮ ವಾಸ್ತವದಲ್ಲಿ ಯಾವ ರೀತಿ ಇದೆ? श्वेत है. ಆತ್ಮ ಬಿಳಿಯಾಗಿದೆ. श्वेत आत्मा ओरिजिनल चीज है. ಬಿಳಿ ಕಲರ್ ಆತ್ಮ ಏನಿದೆ ಇದು ಒರಿಜಿನಲ್ ಆಗಿದೆ. जो सतयुग में थी, ಅದು ಸತ್ಯುಗದಲ್ಲಿತ್ತು. बाद में जैसे जैसे संग का रंग चढ़ता जाता है, ಆಮೇಲೆ ಯಾವ ರೀತಿ ಸಂಘದ ರಂಗ್ ಅಂಟ್ಕೊಂತ ಹೋಗುತ್ತೆ, अनेक प्रकार के रंग लगते जाते हैं संग के. ಸಂಘದ ಅನೇಕ ಪ್ರಕಾರದ ಬಣ್ಣಗಳು ಅಂಟ್ಕೊಂತ ಹೋಗುತ್ತೆ. तो अनेक रंग मिला दो तो कैसा रंग हो जाएगा? ಮತ್ತೆ ಅನೇಕ ಬಣ್ಣಗಳನ್ನ ಸೇರಿಸಿದ್ರೆ ಯಾವ ತರ ಕಲರ್ ಆಗೋಗುತ್ತೆ ಅದು? है? अरे 7 ही रंग मिला दो तो काला रंग हो जाएगा. 7 ಬಣ್ಣಗಳನ್ನ ಸೇರಿಸ್ಬಿಟ್ರೆ ಅದು ಕಪ್ಪು ಕಲರೇ ಆಗುತ್ತೆ. तो अभी आत्मा काली हो गई है. ಮತ್ತೆ ಇವಾಗ ಆತ್ಮ ಕಪ್ಪಾಗೋಗ್ಬಿಟ್ಟಿದೆ.